ಎಲ್ಲರಿಗೂ ನಮಸ್ಕಾರ. ಇವತ್ತು ಲೀಲಾಜಾಲ ನ್ಯಾಸದ 20ನೆಯ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಯಾಗಿದ್ದೀರಿ. ಎಲ್ಲರಿಗೂ ಅಭಿನಂದನೆಗಳು. ಈ ಆಚಾರ ವಿಚಾರ ಉಚ್ಚಾರದ ಈ ಜಾಲನ್ಯಾಸಗಳಲ್ಲಿ ಸರ್ ಇವತ್ತು ಶಾಂತಿಯನ್ನು ಆಚಾರ ವಿಚಾರ ಉಚ್ಚಾರದ ಜಾಲನ್ಯಾಸದಲ್ಲಿ ಸರ್ ಅವರು ಶಾಂತಿ ಅನ್ನೋ ವಿಚಾರನ ಇವತ್ತು ಆಯ್ಕೆ ಮಾಡ್ಕೊಂಡಿದ್ದಾರೆ. ಶಾಂತಿ ಕುರಿತಾಗಿ ಅವರು ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದು ನೋಡಿದ್ರೆ ಗೊತ್ತಾಗುತ್ತೆ. ಬಹುಶಃ ಇದು ಈಗಾಗಲೇ ಭಾಗ 1 ಅಂತ ಹಾಕಿದ್ದಾಗಿದೆ. ಅಂದರೆ ಒಂದರಲ್ಲಂತೂ ಮುಗಿಯೋದಿಲ್ಲ. ಆದರೆ ಸಾಕಷ್ಟು ವಿಚಾರಗಳು ಇದರಲ್ಲಿ ಬರಲಿಕ್ಕಿದೆ ಅನ್ನೋಂಥ ಊಹೆಯನ್ನು ನಾವು ಮಾಡ್ಬೋದು. ಶಾಂತಿಯೇ ಬದುಕಿನ ಗುರಿಯೋ ಅಥವಾ ಶಾಂತಿ ಅನ್ನೋದು ಬದುಕಿನ ದಾರಿಯೋ ಅನ್ನೋದು ಒಂದು ಪ್ರಮುಖ ಚರ್ಚೆ ಆಗಲಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಸಾಕಷ್ಟು ವಿಚಾರಗಳನ್ನು ಕೂಡ ಸರ್ ಅವರು ಈಗಾಗಲೇ ಅದರಲ್ಲಿ ಉದ್ಧರಣಾ ವಾಕ್ಯಗಳನ್ನು ಹಾಕಿದ್ದಾರೆ. ಆ ಕುರಿತಾದಂಥ ವಿಸ್ತೃತವಾದ ಉಪನ್ಯಾಸವನ್ನು ಕೇಳಲಿಕ್ಕೆ ಎಲ್ಲರೂ ಅಣಿಯೋಗೋಣ. ಬಂದಂಥ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸರ್ ಅವ್ರನ್ನೂ ಕೂಡ ಸ್ವಾಗತಿಸ್ತಾ ಇವತ್ತು ಉಪನ್ಯಾಸವನ್ನು ಪ್ರಾರಂಭಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ದಯವಿಟ್ಟು ಮತ್ತೊಮ್ಮೆ ಎಲ್ಲರಲ್ಲಿ ವಿನಂತಿ, ಯಾರೂ ತಮ್ಮ ಆಡಿಯೋ ಮತ್ತು ವಿಡಿಯೋವನ್ನು ಮ್ಯೂಟ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ರಾಜಕೀಯತನ ಯಾರು ನೋಡಿ, ಆಡಿಯೋ ಆನ್ ಆಗಿದ್ರೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಒಬ್ಬರು ವಿಡಿಯೋ ಆನ್ ಇದೆ, KRVP ಅವ್ರನ್ನ. ಓಕೆ, ಆಮೇಲೆ ಸರ್ ಹತ್ರ ಮಾತಾಡಬೇಕಾದ್ರೆ ಆನ್ ಮಾಡಿಕೊಂಡು ಮಾತಾಡೋಣ. ಪ್ರೆಸೆಂಟೇಷನ್ ಮೋಡು ಕೂಡ ಆನ್ ಇದೆ, ನೋಡ್ಕೊಳ್ಳಿ ಅಂತ ವಿನಂತಿಸ್ತಾ ಮತ್ತೊಮ್ಮೆ ಎಲ್ಲರನ್ನು ಸ್ವಾಗತಿಸ್ತಾ ಸರ್ ಅವರು ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಂತಿಸ್ತಾ ಇದ್ದೀನಿ. ಸರ್ ಮ್ಯೂಟ್ ಆಗಿದೆ. ಈಗ ಹಲೋ, ಸರಿ ಸರ್, ಕೇಳ್ತಾ ಇದೆಯಾ? ಎಲ್ಲರಿಗೂ ನಮಸ್ಕಾರ. ಗಣೇಶ್ ಅವರು ಒಂದು ತಪ್ಪು ಹೇಳಿಕೆ ಹೇಳಿದ್ದಾರೆ. ನಾಗರಾಜ್ ಅವರ ಆಯ್ಕೆ ಅಂತ. ನಾಗರಾಜ್ ಅವರ ಆಯ್ಕೆಗೆ ಅವಕಾಶ ಮಾಡಿಕೊಟ್ಟದ್ದು ನಿಜ. ನಾನು ಭಾವಿಸಿದಂತೆ ಯಾರು ಹಾಸ್ಯವನ್ನ ಆಯ್ಕೆ ಮಾಡಬಹುದು ಅಂತ ಊಹೆ ಮಾಡಿದ್ದೆ. ಆದ್ರೆ ಅಗತ್ಯವನ್ನ ಆಧರಿಸಿ ಆಯ್ಕೆ ಮಾಡಿದ್ದೀವಿ ಹೊರತು ಹುಡುಗಾಟಿಕೆಯಾಗಿ ಅದನ್ನ ತಗೊಂಡೇ ಇಲ್ಲ. ಹಾಸ್ಯದಲ್ಲೂ ನಾನೇನು ಹುಡುಗಾಟಿಕೆ ಮಾಡ್ತಾ ಇರಲಿಲ್ಲ, ಬೇರೆ ಮಾತು. ಏನಿವೆ, ಆಯ್ಕೆಯಾದ ವಿಷಯದಲ್ಲಿ ಶಾಂತಿಯನ್ನ ಆಯ್ಕೆ ಮಾಡಿದ್ದಕ್ಕೆ ಮೊದಲನೇದಾಗಿ ತಮ್ಗೆಲ್ಲ ಅಭಿನಂದಿಸಿ ಈಗ ಶಾಂತಿಯನ್ನು ಕುರಿತ ಈ ಚರ್ಚೆಯನ್ನ ಈಗ ಪ್ರಾರಂಭ ಮಾಡ್ತೇನೆ. ಈ ಶಾಂತಿಯನ್ನು ಕುರಿತು ಚರ್ಚೆ ಮಾಡುವಾಗ ನಮಗೆ ಒಂದು ವಿರುದ್ಧವಾದಂತಹ ಮನೋಭಾವ, ನಮ್ಮ ಈ ಪರಂಪರೆಗೆ ವಿರುದ್ಧವಾದಂತಹ ಮನೋಭಾವ ಬಂದಿದೆ ಅನ್ನುವಂಥದ್ದನ್ನ ತಾವೆಲ್ಲ ಮರಿಬಾರದು. ಈಗ ಉದಾಹರಣೆಗೆ ತ್ಯಾಗರಾಜರು ಹೇಳಿದ್ರು, ಶಾಂತಮು ಲೇಖ ಸೌಖ್ಯಮು ಲೇದು ಅಂತ ಹೇಳಿದ್ರು. ಅದರಿಂದ ಶಾಂತಿ ಇಲ್ಲದೆ ಇದ್ರೆ ಸೌಖ್ಯವೂ ಇರೋದಿಲ್ಲ. ಅದರಿಂದ ಶಾಂತಿ ನಮ್ಮ ಬದುಕಿನ ಗುರಿ ಆಗ್ಬೇಕೇ ಹೊರತು ಸೌಖ್ಯ ಆಗ್ಬಾರ್ದು ಅಂತ. ಆದ್ರೆ ನಾವು ಇವಾಗ ಸುಖಮು ಲೇಖ ಶಾಂತಿ ಲೇದು ಅಂತ ಅದನ್ನ ರಿವರ್ಸ್ ಮಾಡಿದೀವಿ. ಅಂದ್ರೆ ನಮ್ಗೆ ಸುಖ ಸಿಕ್ಕಿದ್ರೆ ಆಗ ನಮ್ಮ ಮನಸ್ಸು ಹಾಯಾಗಿರುತ್ತೆ, ಅದು ಶಾಂತಿ ಅಂತ ತಿಳ್ಕೊಂಡಿದ್ವಿ. ನೋಡಿ, ಶಾಂತಮುಲೇಕ ಸೌಖ್ಯಮುಲೇದುಗೂ ಸುಖಮುಲೇಕ ಶಾಂತಿಯು ಲೇದು ಅಂತ ಅನ್ನೋದಕ್ಕೂ ಎಷ್ಟು ಮೂಲಭೂತವಾದ ವ್ಯತ್ಯಾಸ ಇದೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕು. ಶಾಂತಿ ಮಂತ್ರಗಳನ್ನ ಪದೇ ಪದೇ ಹೇಳ್ತಿರ್ತೀವಿ. ಓಂ ಶಾಂತಿ 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 ಇಂತೆಲ್ಲ ಹೇಳ್ತೀವಿ, ಇದೆಲ್ಲ ಸರಿಯೇ. ಆದ್ರೆ ನಮ್ಮ ಮನಸ್ಸಿನ ಅಂತರಾಳದಲ್ಲಿ ಶಾಂತಿಯು ಮೂಲಭೂತ ಅಗತ್ಯ ಆಗಿಯೇ ಇಲ್ಲ ಅನ್ನುವಂಥದ್ದು ಗಮನಿಸ್ಬೇಕಾದ್ದು. ಶಾಂತಿ ಅಂದ್ರೆ ಅತ್ಯಂತ ಸಹಜವಾದ ಮಾನಸಿಕ ಮೌನ. ಆದ್ರೆ ನಾವಿವಾಗ ಶಾಂತಿ ಅನ್ನೋದು ಅಸಹಜ, ಗದ್ದಲ ಮಾಡುವ ಮನಸ್ಸೇ ಸಹಜ ಅನ್ನುವ ಹಂತಕ್ಕೆ ನಾವು ಬಂದಿರೋದ್ರಿಂದ ನಮಗೀಗ ಒಂದು ಸಹಜ ಮೌನ ಇದೆ ಅನ್ನುವಂಥದ್ರದ್ದೇ ಸ್ಪಷ್ಟವಾದ ಚಿತ್ರಣ ಇಲ್ಲದೆ ಇರೋದ್ರಿಂದ ಏನಾಗತ್ತಪ್ಪ ಅಂದ್ರೆ ನಾವು ಶಾಂತಿಯ ಸಾಧನೆಯನ್ನ ಮಾಡುವಾಗ ಅತ್ಯಂತ ಕಷ್ಟಕ್ಕೆ ನಾವು ಸಿಕ್ಕಾಕೋತೀವಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಈಗ ನಾನು ಈ ಶಾಂತಿಯನ್ನು ಕುರಿತು ಮಾತನಾಡುವಾಗ ಶಾಂತಿ ಅಂದ್ರೆ ಏನು ಅಂತ ಹೇಳೋದ್ರ ಬಗ್ಗೆನ್ನ ಶಾಂತಿ ಅಂದ್ರೆ ಏನಲ್ಲ ಅನ್ನೋದನ್ನ ಹೇಳ್ಬೇಕಾಗಿದೆ. ಯಾಕೆ ಅಂತಂದ್ರೆ ಅದೇ ಹೇಳಿದ್ನಲ್ಲ, ಎಲ್ಲ ಅದ್ಲು ಬದಲಾಗ್ಬಿಟ್ಟಿರೋದ್ರಿಂದ ನಮ್ಮ ಪರಿಭಾಷೆಯಲ್ಲಿ ಜನರು ಬಳಕೆ ಮಾಡುವಂತ ರೀತಿಯಲ್ಲಿ ಎಲ್ಲ ಅದ್ಲು ಬದಲಾಗಿ ಹೋಗಿದೆ. ಈಗ ಅನೇಕರು ಶಾಂತಿಗೆ ಬೇರೆ ಬೇರೆ ವ್ಯಾಖ್ಯಾನ ಕೊಡ್ತಾರೆ. ಶಾಂತಿ ಅನ್ನೋದು ನಿಶ್ಶಬ್ದ ಅಂತ ಕೆಲವ್ರ ಭಾವನೆ. ಏನಂದ್ರೆ ಯಾವುದು ನಾ ಶಾಂತವಾಗಿರ್ಬೇಕು ಅಂದ್ರೆ ಯಾವ ಗಲಾಟೆನೂ ಇರ್ಕೂಡ್ದು, ನಿಶ್ಶಬ್ದವಾಗಿರ್ಬೇಕು ಅಂತ ಭಾವಿಸ್ತೀವಿ.
ಶಾಂತಿ ಅನ್ನೋದು ನಿಶಬ್ದವೇ ಅಂತ ಒಂದ್ಸರಿ ಪ್ರಶ್ನೆ ಮಾಡ್ಕೊಳ್ಳೋಣ. ಅಲ್ಲ. ಯಾಕೆಂದ್ರೆ ಸಂಗೀತ ಕೇಳುವಾಗ ನಮ್ಮ ಮನಸ್ಸು ಶಾಂತಿ ಆಗುತ್ತೆ. ಸಂಗೀತದಲ್ಲಿ ನಿಶಬ್ದ ಇದೆಯೇ? ಇಲ್ಲ. ಆದ್ದರಿಂದ ಶಾಂತಿ ಅಂದ್ರೆ ನಿಶಬ್ದ ಅಲ್ಲ. ಎರಡನೇದು, ಶಾಂತಿ ಅಂದ್ರೆ ಏನೂ ಕೆಲಸ ಮಾಡ್ದಲೇನೆ ಸುಮ್ಮನೆ ಕೂತ್ಕೊಂಡು ಸುಖ ಪಡೋದು ಅಂತ ಕೆಲವು ನಿಷ್ಕ್ರಿಯೆಯೇ ಶಾಂತಿ ಅಂತ ಕೆಲವರು ಭಾವಿಸ್ತಾರೆ. ಆದ್ರೆ ನಿಷ್ಕ್ರಿಯೆ ಕೂಡ ಶಾಂತಿ ಅಲ್ಲ. ಯಾಕೆಂದ್ರೆ ಕ್ರಿಯೆಯ ಏಕಾಗ್ರತೆಯಲ್ಲಿ ನಾವೇ ಶಾಂತಿಯನ್ನು ಅನುಭವಿಸಿದ್ವಿ. ಅದರಿಂದ ಶಾಂತಿ ಅನ್ನೋದು ಪರಿಪೂರ್ಣವಾದ ಶಾಂತಿ ಅನುಭವಿಸದಿದ್ರು ಕೂಡ ಕಲಬೆರಕೆ ಶಾಂತಿಯು ನಮ್ಗೆ ಎಷ್ಟೋ ಸುಖ ತಂದುಕೊಟ್ಟಿದೆ. ಆ ದೃಷ್ಟಿಯಿಂದ ಶಾಂತಿ ಅಂದ್ರೆ ನಿಶಬ್ದವಲ್ಲ, ನಿಷ್ಕ್ರಿಯೆ ಅಲ್ಲ ಅನ್ನುವಂಥದ್ದು ಗಮನಿಸ್ಬೇಕಾದ್ದು. ಇನ್ನು ಶಾಂತಿ ಅಂದ್ರೆ ಕೆಲವರು ನಿಶ್ಚಿಂತೆ ಅಂತ ತಿಳ್ಕೊಂಡಿದ್ದಾರೆ. ನಿಶ್ಚಿಂತವಾಗಿದ್ಬಿಟ್ರೆ ಶಾಂತವಾಗಿರ್ತೀನಿ ಅಂತ. ನಿಶ್ಚಿಂತೆ ಸಾಧ್ಯವೇ ಇಲ್ಲ. ಯಾಕೆ ಅಂದ್ರೆ ನಿರಂತರವಾಗಿ ಆಲೋಚನೆಯನ್ನೇ ಹುಟ್ಟಿ ಹಾಕುವ ಮನಸ್ಸು, ಆ ಆಲೋಚನೆಯನ್ನ ಕೆರಳಿಸುವಂತಹ ಜಗತ್ತಿನ ಸಂಪರ್ಕ ಇರುವ ಮನಸ್ಸು ಇರುವಾಗ ನಿಶ್ಚಿಂತ ಹೇಗಿರ್ತೀಯ? ಇರಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಶಿಶ್ನಾಳ್ ಶರೀಫ್ರು ನಿಶ್ಚಿಂತನಾಗಬೇಕಂತಿ ಬಲು ದುಶ್ಚಿಂತೆಯೊಳಗೆ ನೀ ಕುಂತಿ ಅಂತ ಹೇಳಿದ್ರು. ಯಾಕೆ ಹೇಳಿದ್ರು ಅಂದ್ರೆ, ನಾವು ನಿಶ್ಚಿಂತರಾಗಬೇಕಾದ್ರೆ ಇರುವ ದಾರಿ ಒಂದೇ, ಜಗತ್ತಿನ ಸಂಪರ್ಕವನ್ನ ಕಡಿದುಕೊಳ್ಳುವುದು ಮತ್ತು ಮನಸ್ಸಿನ ಸಂಪರ್ಕ ಕಡಿದುಕೊಳ್ಳುವುದು ಅಂತ ಕೆಲವರ ವ್ಯಾಖ್ಯಾನ. ಯಾವುದು ಶಾಂತಿ ಅಂತಂದ್ರೆ ಹಾಗೆ ಕಡಿದುಕೊಳ್ಳುವ ಅಗತ್ಯ ಇಲ್ಲ ಶಾಂತಿಗೆ. ಅಂದ್ರೇನು, ಶಾಂತವಾಗಿದ್ದಾಕ್ಷಣ ಪ್ರಪಂಚದಲ್ಲಿ ಯಾರು ಏನ್ ಮಾತಾಡಿದ್ರು ಕಿವಿಗೆ ಹಾಕೊಳ್ದಲೆ ನಾನು ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಹಿಂದ್ಗಡೆಯಿಂದ ವಾಹನ ಶಬ್ದ ಮಾಡಿದ್ರೆ ನಾನು ಗೊತ್ತಾಗಲ್ಲ, ಕೇಳಿಸ್ಕೋಬಾರ್ದಲ್ಲ ನಾನು, ಅವಾಗ ನಾನು ಅಪಘಾತಕ್ಕೆ ಸಿಕ್ಕಾಕೊಂಡು ಸತ್ತು ಹೋಗ್ತೀನಿ. ಅದರಿಂದ ಇದು ಅಲ್ಲ ಅಂತ ಆಯ್ತು. ನಿಶ್ಚಿಂತೆ ಕೂಡ ಶಾಂತಿ ಅಲ್ಲ. ಹಾಗಾದ್ರೆ ಏನು ಶಾಂತಿ ಅಂದ್ರೆ ಅನ್ನೋದು ಆಮೇಲೆ ನೋಡೋಣ. ಈ ನಿಶ್ಚಿಂತೆ ಅನ್ನುವಂಥದ್ದನ್ನು ತಗೊಳ್ಳಿ. ಮನಸ್ಸು ಅನ್ನೋದು ನಿರಂತರವಾದ ಆಲೋಚನೆಯ ಪ್ರವಾಹ ಅಂತಲೇ ಉಪನಿಷತ್ನಲ್ಲಿ ವಿವರಿಸಿದ್ದಾರೆ. ಆಲೋಚನೆಯ ಪ್ರವಾಹಕ್ಕೆ ಅಣೆಕಟ್ಟು ಕಟ್ಟಿಬಿಟ್ರೆ ಅವಾಗ ಮನಸ್ಸು ಪ್ರತಿಭಟಿಸುತ್ತೆ. ಹಾಗೆ ಆದ್ದರಿಂದ ಆಲೋಚನಾರಹಿತ ಸ್ಥಿತಿಯೇ ನಿಶ್ಚಿಂತೆ ಅಂತ ಯಾರಾದ್ರೂ ಭಾವಿಸಿದ್ದರೆ ಅದು ಕೂಡ ಅಲ್ಲ ಅನ್ನುವಂಥದ್ದನ್ನ ಪತಂಜಲಿಯ ಯೋಗ ಸೂತ್ರ ಓದ್ದೋರ್ಗೆ ಅದು ಅರ್ಥ ಆಗುತ್ತೆ. ಯಾಕೆ ಅಂದ್ರೆ ಪತಂಜಲಿ ಹೇಳ್ತಾನೆ, ಮನಸ್ಸು ಯಾವಾಗ್ಲೂ ಆಲೋಚನೆಯನ್ನ ಹುಟ್ಟು ಹಾಕತ್ತೆ ತಾನೆ. ಎಂಥ ಆಲೋಚನೆ ಹುಟ್ಟಬೇಕು ಅಂದ್ರೆ ಆ ಆಲೋಚನೆಯ ಯಾವ ಅಂಶವೂ ನನ್ನನ್ನ ವಿಚಲಿತಗೊಳಿಸಬಾರದು, ಒಳಕ್ಕೆ ಗೆಸೆದ ಕಲ್ಲಿನಂತೆ ಆಗಬಾರದು. ನಿಶ್ಚಿಂತೆಯ ಆಗಿರ್ತೀನಿ ಅನ್ನೋದು ಒಂದು ಕಲ್ಲು, ಅದು ಮನಸ್ಸನ್ನ ಮತ್ತೆ ವಿಚಲಿತಗೊಳಿಸುತ್ತೆ ಅನ್ನುವ ರೀತಿಯಲ್ಲಿ ಹೇಳ್ತಾನೆ. ಅದಕ್ಕೆ ತನೂಕರಣ ಅಂತ ಹೇಳ್ತಾರೆ. ಅಂದ್ರೆ ಎರಡು ಮಾತುಗಳನ್ನ ಆಡುವಾಗ ಮಧ್ಯೆ ಒಂದು ಪಾಸ್ ಇರುತ್ತೆ. ಆ ಪಾಸ್ ಯಾಕಿದೆ ಅಂದ್ರೆ ಮುಂದಿನ ಮಾತು ಏನು ಅಂತ ನೀನು ಕೇಳಿಸ್ಕೊಳ್ಳೋ ಕುತೂಹಲ ಆಗ್ಲಿ ಅಂತ. ಆ ಪಾಸ್ನಲ್ಲಿ ಕೂಡ ಮುಂದಿನ ಮಾತು ಏನು ಅನ್ನೋಂಥ ಕುತೂಹಲ ಆಗುತ್ತೆ. ಹಾಗಾಗಿ ಕುತೂಹಲವಾಗದ ರೀತಿಯಲ್ಲಿ ನಾವು ಇರುವಂಥದ್ದು ಇದೆಯಲ್ಲ, ಅದು ಶಾಂತಿಗೆ ತುಂಬಾ ಮುಖ್ಯವಾದದ್ದು. ಆ ಪಾಸ್ ಇಟ್ ಹ್ಯಾಸ್ ಟು ಬಿಕಮ್ ಟೋಟಲ್ ಸೈಲೆನ್ಸ್ ಅಂತ. ಇನ್ನೊಂದೇನು ಅಂದ್ರೆ ಮನಸ್ಸು ನಿಷ್ಕ್ರಿಯವಾಗಿರ್ಬೇಕಾಗಿಲ್ಲ ಅಂತಂದ್ರೆ ಹಾಗಾದ್ರೆ ಏನದು ಶಾಂತಿ ಅಂದ್ರೆ ಅಂತ ಇನ್ನೂ ಒಂದು ಪ್ರಶ್ನೆ ಹಾಕೊಂಡ್ರೆ ನಮ್ಗೆ ಇನ್ನೂ ಆಶ್ಚರ್ಯ ಆಗುತ್ತೆ. ನಮ್ಮ ಇಂದ್ರಿಯಗಳಿದೆಯಲ್ಲ, ಮುಖ್ಯವಾಗಿ ಅವು ನಮ್ಮನ್ನ ರಕ್ಷಿಸಿಕೊಳ್ಳುವ ಸಲುವಾಗಿ ಇರುವಂಥದ್ದು. ಅಂದ್ರೆ ಕಣ್ಣು ಎದುರುಗಡೆಯಿಂದ ಬರೋ ಶತ್ರುವನ್ನ ಗುರುತಿಸಿ ಅವನಿಂದ ತಪ್ಪಿಸ್ಕೊಳ್ಳುವಂಥದ್ದು. ಕಿವಿ ಹಾಗೇನೆ. ಊಟ, ನಾಲ್ಗೆ ರುಚಿ ಕೂಡ, ನಾಲ್ಗೆ ರುಚಿಯಾಗಿ ಆಸೆ ಆಗದಿದ್ರೆ ನಾನು ತಿಂದಿದ್ರೆ ಸತ್ತು ಹೋಗ್ತೀನಿ ನಾನು. ಹೀಗಾಗಿ ಯಾವುದು ರಕ್ಷಣಾ ಉಪಕರಣಗಳೋ ಅದ ಬಿಟ್ಟುಬಿಟ್ಟು, ಅದು ರಕ್ಷಣೆಯ ಕೆಲಸ ಬಿಟ್ಬಿಟ್ಟು ಇನ್ನೇನೇನೋ ಕೆಲಸ ಮಾಡ್ತಾ ಇದೆ, ಅದು ತಾಪತ್ರಯ ಆಗಿರುವಂಥದ್ದು ಅನ್ನೋದಾದ್ರೆ, ಹಾಗಾದ್ರೆ ಶಾಂತಿ ಅನ್ನೋದು ನಿಶ್ಚಿಂತೆ ಅಲ್ಲ ಅಂತಾಯ್ತು. ಹಾಗಾದ್ರೆ ಇನ್ನೇನು ಶಾಂತಿ ಅನ್ನೋದು ಲೋಕ ವಿಮುಖತೆ ಅಲ್ಲ. ಶಾಂತಿಯಾಗಿರ್ತೀನಿ ಅನ್ಬಿಟ್ಟು ಎಲ್ಲವನ್ನು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ರೆ ನಾವಾಗ ಶಾಂತಿ ಬರುತ್ತೋ ಅಂತ DVG ಗೇಲಿ ಮಾಡ್ತಾರೆ, ಅಂಧನೇ ವಿರಕ್ತನ್ ಅಂತ. ಆ ಕುರುಡ ಅವಿರಕ್ತ ಹಾಗಾರೆ ಅಂತ ನೀವು ಕರಿಬೇಕಾಗತ್ತೆ. ಹಾಗಲ್ಲ, ಆ ಕಣ್ಣಿಗೆ ಆ ಶಬ್ದ ಬರಬೇಕು. ಈ ಶಬ್ದದಿಂದ ಶಬ್ದದ ಕಡೆಗೆ ನಾನು ಲಕ್ಷ್ಯ ಕೊಡ್ಬೇಕೇ ಬೇಡವೇ ಅನ್ನೋಂಥ ವಿವೇಚನೆ ನಮಗ್ ಬರ್ಬೇಕೇ ಹೊರತು ಪ್ರಪಂಚನ ನಾನು ರಕ್ಷಣೆ ಮಾಡ್ಕೊಳ್ಳೋದು ಜೀವದ ಲಕ್ಷಣ. ಅದು ಆ ರಕ್ಷಣೆ ಮಾತ್ರ ನನ್ನ ಇಂದ್ರಿಯಗಳನ್ನ ಬಳಸ್ತೀನಿ, ಚಿಂತೆ ಬಳಸೋದಿಲ್ಲ ಅನ್ನೋಂಥ ಒಂದು ಧೋರಣೆ ಬರದೇ ಇದ್ರೆ ಶಾಂತಿ ಬರೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಬದುಕಿನ ವಿಮುಖತೆ ಅಲ್ಲ,
ಬದುಕಿನಿಂದ ಜಗತ್ತಿನಿಂದ ಬಂದ ಸಂದೇಶಗಳು ನನ್ನ ಅಸ್ತಿತ್ವಕ್ಕೆ, ನನ್ನ ನಿರಾಳ ಬದುಕಿಗೆ ಎಷ್ಟು ಬೇಕೋ ಅಷ್ಟನ್ನ ಮಾಡ್ಬೇಕು ಅಂತ. ಆದ್ರೆ ನಾವೇನ್ ಮಾಡ್ಬಿಟ್ಟಿದೀವಿ ಅಂದ್ರೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೀವಿ. ಯಾವುದೇ ಒಂದು ವಿಷಯ ಬಂದ್ರೆ, ಇವನ್ ಗುಲಾಬಿ ನೋಡ್ರೆ ಗುಲಾಬಿ ಕುರ್ತಾ ಏನೇನ್ ಕವನಗಳನ್ನ ಓದಿರ್ತೀನೋ ಅದೆಲ್ಲ ಜ್ಞಾಪಕ ಬಂದ್ಬಿಡುತ್ತೆ. ಬಯಾಲಜಿಲಿ ಏನ್ ಓದಿರ್ತೀನೋ ಅದೆಲ್ಲ ಜ್ಞಾಪಕ ಬಂದ್ಬಿಡುತ್ತೆ. ಅದೆಲ್ಲ ವಿ ಹ್ಯಾವ್ ಓವರ್ಲರ್ನ್ಡ್, ನಾವು ಹೆಚ್ಚಿಗೆ ಕಲ್ತ್ಕೊಂಡಿದೀವಿ. ಅದೆಲ್ಲ ನಮ್ಮ ಮನಸ್ಸನ್ನ ಕಲ್ಕಿ ಶಾಂತಿ ಬರಲಿಲ್ಲ ಅಂತಂದ್ರೆ ಎಲ್ಲಿಂದ ಬರುತ್ತೆ ಅಂತ. ಹಾಗಾಗಿ ಶಾಂತಿ ಅನ್ನೋದು ಜೀವನ ವಿಮುಖತೆಯೂ ಅಲ್ಲ. ಹಾಗೆ ಶಾಂತಿ ಅನ್ನೋದು ಸುಖದ ನಿರಾಕರಣೆ ಅಂತ. ಇನ್ ಕೆಲವರು ಸುಖನ ನಾವು ನಿರಾಕರಿಸ್ಬಿಡ್ಬೇಕು, ಸುಖನೂ ಬೇಡ ಅನ್ಬೇಕು ಅಂತ. ಸುಖ ಅನ್ನೋದನ್ನ ಬೇಡ ಅನ್ನೋದು ಶಾಂತಿ ಅಲ್ಲ. ಸುಖ ನನ್ಗೆ ಅಗತ್ಯವೇ ಇಲ್ಲ ಅಂತ ಉಪೇಕ್ಷೆ ಮಾಡೋದು ಶಾಂತಿ. ಬೇಡ ಅನ್ನೋದು ಬೇರೆ, ಉಪೇಕ್ಷೆ ಮಾಡೋದು ಬೇರೆ. ಈ ಎರಡರ ಅಂತರವನ್ನು ತಿಳ್ಕೊಳ್ಳದೆ ಇರೋರ್ಗೆ ಶಾಂತಿ ಅಂದ್ರೆ ಏನು ಅನ್ನೋದು ಮತ್ತೆ ತಪ್ಪು ಊಹೆಗಳಿಗೆ ದಾರಿ ಮಾಡಿಕೊಡುತ್ತೆ. ಹಾಗೇನೆ ಶಾಂತಿ ಅನ್ನೋದು ಇನ್ ಕೆಲವರು ಏನಂದ್ರೆ ಅದು ಎಷ್ಟಾರು ದುಃಖ ಆಗ್ಲಿ ಸಹಿಸ್ಕೊಂಡ್ಬಿಡ್ಬೇಕಪ್ಪ, ಅವಾಗ ಶಾಂತಿ ಸಿಗತ್ತೆ ಅಂತ ಹೇಳ್ತಾರೆ. ಆದ್ರೆ ದುಃಖದ ನಿರಾಕರಣೆಯೂ ಅಲ್ಲ, ಸುಖದ ಸ್ವೀಕಾರನೂ ಅಲ್ಲ, ಅಥವಾ ಸುಖವನ್ನ ದುಃಖವಾಗಿಸುವುದೂ ಅಲ್ಲ, ದುಃಖವನ್ನು ಸುಖವಾಗಿಸುವುದೂ ಅಲ್ಲ. ದುಃಖ ಸುಖಗಳು ಚಲಿಸುವ ಮೋಡಗಳು ಅನ್ನುವ ರೀತಿಯಲ್ಲಿ ಮಾಡುವಂಥದ್ದು ಶಾಂತಿ ಅನ್ನುವಂಥದ್ದನ್ನ ಗಮನಿಸ್ಬೇಕಾದ್ದು. ಇನ್ ಕೆಲವರು ಅನ್ಕೊಂಡಿರೋದು ಶಾಂತಿ ಬರ್ಬೇಕಾದ್ರೆ ನಾವು ಬದುಕಿನ ಎಲ್ಲ ಸಂಗತಿಗಳನ್ನು ದ್ವೇಷಿಸ್ಬೇಕು ಅಂತ ತಿಳ್ಕೊಂಡಿದ್ದಾರೆ. ವೈರಾಗ್ಯ ಅಂದ್ರೆ ಪ್ರಪಂಚದ ಎಲ್ಲ ಸುಖವನ್ನು ದ್ವೇಷಿಸೋದು ಅಂತ. ಬದುಕಿನ ದ್ವೇಷವೂ ಶಾಂತಿ ಅಲ್ಲ, ಸಾವಿನ ಪ್ರೀತಿಯೂ ಶಾಂತಿ ಅಲ್ಲ. ಈ ಅಂಶಗಳನ್ನ ನಾನು ಸಾಲಾಗಿ ಉದ್ದಕ್ಕೆ ಹೇಳಿದೆ, ನೀವು ಆಶ್ಚರ್ಯ ಅನ್ನಿಸ್ಬೋದು. ನಾವು ಶಾಂತಿಯನ್ನ ಈ ನಂಬಿಕೆಯ ಮೇಲೆ ಹುಡುಕ್ತಾ ಇದ್ದೀವಿ ಹೊರತು ಈ ನಂಬಿಕೆ ನಮ್ಮ ಬದುಕಿಗೆ ಅಗತ್ಯವೇ ಅಂತ ಒಂದೇ ಒಂದು ಪ್ರಶ್ನೆ ನಾವು ಹಾಕೊಂಡಿಲ್ಲ ಅನ್ನುವಂಥದ್ದು ತುಂಬಾ ಗಮನಿಸ್ಬೇಕಾದ್ದು. ಈಗ ನಾನು ಶಾಂತಿ ಏನಲ್ಲ ಅಂತ ಹೇಳಿದ್ನಲ್ಲ, ಈ ಶಾಂತಿ ಅಂದ್ರೆ ಏನು ಅಂತ ಹೇಳೋ ದಾರಿ ಮಾಡ್ಕೊಂಡಿದ್ದೀನಿ. ಈಗ ಶಾಂತಿ ಅಂದ್ರೆ ಏನು ಅಂತ ಹೇಳ್ತೀನಿ. ಲಕ್ಷ್ಯ ಕೊಟ್ಟು ಕೇಳಿ. ಅಕಸ್ಮಾತ್ ಕೇಳಕ್ದು ಮೊದಲನೇ ಸರಿಗೆ ಹೊಳಿದೇ ಇದ್ರೆ ಮತ್ತೊಮ್ಮೆ ಯೂಟ್ಯೂಬ್ ಅಲ್ಲಿ ನೋಡುವ ಅವಕಾಶವನ್ನ ಹೇಗೂ ಗಣೇಶ್ ಒದಗಿಸ್ತಾರೆ, ಅದ್ರಲ್ಲಿ ನೋಡ್ಬೋದು. ಶಾಂತಿ ಅನ್ನೋದು ಲಕ್ಷ್ಯದ ಪಲ್ಲಟ. ನನ್ನ ಅಟೆನ್ಷನ್ನು ನನ್ಗೆ ಇಷ್ಟವಾದ್ರ ಕಡೆ, ಇಷ್ಟವಾಗದೇ ಇರೋದ್ರ ಕಡೆ, ಇಷ್ಟವಾದ್ರ ಕಡೆ ಆದ್ರೆ ಸುಖ ಅನ್ಸತ್ತೆ, ಇಷ್ಟವಾಗದೇ ಇರೋದ್ರ ಕಡೆ ಅಂದ್ರೆ ದುಃಖ ಅನ್ಸತ್ತೆ. ಹಾಗೆ ಇಷ್ಟಾನಿಷ್ಟಗಳ ಆಚೆಗೆ ನನ್ನ ಲಕ್ಷ್ಯ ಹೋಗುವಂಥದ್ದು ಇದೆಯಲ್ಲ, ಅದು ಯಾವುದು ಶಾಂತಿಗೆ ದಾರಿಯಾಗುತ್ತೆ ಅಂತ. ಅಂದ್ರೆ ನಿರ್ದ್ವಂದ್ವ ಅಂತ ಹೇಳ್ತಾರೆ. ನಾವು ಯಾವುದೇ ಒಂದು ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತ ಡಿಫೈನ್ ಮಾಡ್ತಿದ್ದ ಹಾಗೇನೆ ಚೆನ್ನಾಗಿಲ್ಲ ಅನ್ನೋ ಸೃಷ್ಟಿ ಆಗುತ್ತೆ. ಒಂದು ಹಾಳೆ ಮೇಲೆ ಒಂದು ಗೆರೆ ಹಾಕಿದ್ರೆ ಎರಡು ಭಾಗ ಆಗುತ್ತೆ. ಹಾಗಾಗಿ ದ್ವಂದ್ವ ಸೃಷ್ಟಿ ಆಗುತ್ತೆ. ಈ ದ್ವಂದ್ವ ಆ ಗೆರೆಯನ್ನು ಅಳಿಸೋದಿದೆಯಲ್ಲ, ಅದು ನಿಜವಾಗಿ ಶಾಂತಿ ಅಂತ ಹೇಳಿ ಅನ್ಕೊಳ್ಳುವಂಥದ್ದು. ಹಾಗೇನೆ ನಾನು ಇನ್ನೊಂದು ಗೆರೆ ಹಾಕೋತಾ ಇದ್ದೀನಿ. ಏನು? ನಾನೇ ಬೇರೆ, ಪ್ರಪಂಚವೇ ಬೇರೆ. ಅದರಿಂದ ನಾನು ಪ್ರಪಂಚದಿಂದ ಏನ್ ಸಾಧ್ಯವೋ ಎಲ್ಲ ಸುಖ ಪಟ್ಬಿಡ್ಬೇಕು ಅನ್ನುವ ಗೆರೆ ನಾನು ಪ್ರಪಂಚಕ್ಕೂ ಮಧ್ಯೆ ಹಾಕೋತಾ ಇದ್ದೀನಿ. ಆ ಗೆರೆಯೂ ಕೂಡ ಕೃತಕವಾದದ್ದೇ. ಯಾಕಂದ್ರೆ ನಾನು ಅನ್ನೋದನ್ನು ಪ್ರಪಂಚ ಬಿಟ್ಟು ನಾನು ಒಂದು ಕ್ಷಣವೂ ಇಲ್ಲದೆ ಇರುವಾಗ, ನಾನು ಪ್ರಪಂಚದ ಭಾಗವಾಗಿರುವಾಗ, ನನ್ನಲ್ಲಿರುವ ಪ್ರತಿಯೊಂದು ಅಣುವು ಪ್ರಪಂಚದಿಂದಲೇ ಬಂದಿರುವಾಗ, ನನ್ನ ಅಣುವಿನಲ್ಲಿರುವ ದೇಹ ನನ್ನೊಳಗೆ ನಾ ಏನ್ ಕೆಲಸ ಮಾಡ್ತಿದ್ದೀನಿ ನಂಗೆ ಗೊತ್ತಿಲ್ಲದೆ ಇರುವಾಗ, ನಾನು ಪ್ರಕೃತಿಗಿಂತ ಭಿನ್ನವಲ್ಲ ಅನ್ನೋ ಹಾಗೆ ಪ್ರಕೃತಿಯೇ ನಾನು ಅನ್ನುವ ಭಾವ ಇದೆಯಲ್ಲ, ಪ್ರಕೃತಿ ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅಂತ, ಅದನ್ನ ಅಭೇದ ಪ್ರಜ್ಞೆ ಅಂತ ಕರೀತಾರೆ. ಆ ಅಭೇದ ಪ್ರಜ್ಞೆಯೇ ಶಾಂತಿ ತರಕ್ ಸಾಧ್ಯ. ಆದ್ರೆ ಭೇದ ಪ್ರಜ್ಞೆ ಉಂಟು ಮಾಡ್ತಿರೋರು ಯಾರು ಅಂದ್ರೆ ತುಂಬಾ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ನನ್ನ ಕಣ್ಣು ಭೇದ ಪ್ರಜ್ಞೆ ಮಾಡುತ್ತೆ. ಯಾಕೆ ಹೇಳಿ? ನನ್ನ ಕಣ್ಣು ನಾನು ಯಾವ ಆಕಾರ ಇದ್ದೀನೋ, ಪಕ್ಕದವ್ರು ಯಾವ ಆಕಾರ ಇದ್ದಾರೋ ಅದು ಬೇರೆ. ಕಿವಿ ಭೇದ ಪ್ರಜ್ಞೆಯನ್ನುಂಟು ಮಾಡುತ್ತೆ, ಮೂಗು ಭೇದ ಪ್ರಜ್ಞೆಯನ್ನುಂಟು ಮಾಡುತ್ತೆ, ಚರ್ಮ ಭೇದ ಪ್ರಜ್ಞೆಯನ್ನುಂಟು ಮಾಡುತ್ತೆ, ನಾಲಿಗೆ ಭೇದ ಪ್ರಜ್ಞೆಯನ್ನುಂಟು ಮಾಡುತ್ತೆ, ಮನಸ್ಸು ಭೇದ ಪ್ರಜ್ಞೆ ಉಂಟು ಮಾಡುತ್ತೆ. ಆದ್ರಿಂದ ಈ ಭಗವದ್ಗೀತೆಯಲ್ಲಿ 12ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಸನ್ನಿಯಮೇಂದ್ರಿಯ ಗ್ರಾಮೌ ಸರ್ವತ್ರ ಸಮಬುದ್ಧಯ ಅಂತ. ಇಂದ್ರಿಯ ಗ್ರಾಮಗಳು ಅಂತ, ಗ್ರಾಮ ಅಂದ್ರೆ ವಿಲೇಜ್ ಅಂತ ನಾವು ತಿಳ್ಕೊಂಡಿರೋದು, ಇಂದ್ರಿಯ ಸಮೂಹ ಅಂತ. ಈ ಇಂದ್ರಿಯಗಳನ್ನ ನೀವು ಕೆಲಸ ಇಷ್ಟೇ, ನನ್ಗೇನಾದ್ರು ಅಪಾಯ ಇದ್ರೆ ಮಾತ್ರ ಹೇಳಿ, ಇದು ಚೆನ್ನಾಗಿದೆ ಚೆನ್ನಾಗಿಲ್ಲ ಡೈಕೋಟೊಮಿ ಡೈಲೆಮಾ ಸೃಷ್ಟಿ ಮಾಡಬೇಡಿ ಅಂತ ನಾವು ಯಾವತ್ತೂ ನಾವು ಇಂದ್ರಿಯಗಳಿಗೆ
ಹೇಳ್ತೀವೋ ಆಗ ಅವು ಕೆಲಸ ಅಷ್ಟು ಮಾಡ್ಕೊಂಡಿರುತ್ತವೆ. ಅವು ಸ್ವಾತಂತ್ರ್ಯ ಕೊಟ್ರೆ ಭೇದ ಮಾಡ್ತಾ ಹೋಗುತ್ತೆ. ಆದ್ರಿಂದ ಸಮದರ್ಶಿತ್ವ ಯಾವಾಗ ಬರುತ್ತೋ ಅವಾಗ್ಲೇ ಶಾಂತಿ. ಸಮದರ್ಶಿತ್ವ ಬರ್ಬೇಕಾದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಆ ಭೇದ ಮಾಡುವಂತ ಇಂದ್ರಿಯಗಳನ್ನ ನಿಮ್ ಕೆಲಸ ಇದಲ್ಲ ಅಂತ ನಾವು ಎಚ್ಚರಿಕೆ ಕೊಡ್ಬೇಕು. ಅದು ಅಷ್ಟು ಸುಲಭವಲ್ಲ. ಅದಕ್ಕೆ ಶಾಂತಿ ಸಾಧನೆಯನ್ನ ಮಾಡಕ್ ಹೋಗ್ತೀವಿ, ನಾವಲ್ಲಿ ಶಾಂತಿ ಸಾಧನೆಯನ್ನ ಮಾಡೋದು ಆಗ್ತಾ ಇಲ್ಲ. ಯಾಕೆಂದ್ರೆ ನಾನೇನು ಪ್ರತ್ಯೇಕವಲ್ಲ, ನಾನು ಪ್ರಕೃತಿಯ ಚೂರು ಅಂದ್ರೆ ಈ ಪ್ರಕೃತಿಯ ಚೂರು ಆ ಪ್ರಕೃತಿಯ ಚೂರು ಆಕಾರ ಬೇರೆ ಇದೆ ಅಂತ ಅಂದ್ಬಿಟ್ರೆ ನಾವೇನ್ ಮಾಡ್ಬೇಕಾಗತ್ತೆ ಅವಾಗ? ಅದರಿಂದ ಪ್ರತ್ಯೇಕತಾ ಪ್ರಜ್ಞೆಯುಂಟು ಮಾಡುವ ಇಂದ್ರಿಯಗಳು ಮತ್ತು ಮನಸ್ಸನ್ನ ಆ ಪ್ರತ್ಯೇಕತಾ ಪ್ರಜ್ಞೆಯನ್ನು ಮಾಡದಂತೆ ತಡೆಯುವಂತಹ ಕೆಲಸ ಮಾಡಿದಾಗಲೇ ಶಾಂತಿ. ಅಲ್ಲಿವರೆಗೂ ನಮಗೆ ಶಾಂತಿ ಸಿಕ್ಕೋದಿಲ್ಲ ಅನ್ನುವಂಥದ್ದು ಗಮನಿಸ್ಬೇಕಾದ್ರೆ. ಇನ್ನು ಶಾಂತಿಯಲ್ಲಿ 3 ಬಗೆ ಇದೆ. ಒಂದು, ನಾನು ಶಾಂತಿಯನ್ನ ಕಂಡುಕೊಳ್ಳೋದು, ಅದನ್ನ ವೈಯಕ್ತಿಕ ಮಟ್ಟದ ಶಾಂತಿ ಅಂತ ನಾ ಕರಿತೀನಿ. ಅದು ಸ್ವಲ್ಪ ಮಟ್ಟಿಗೆ ಬೇರೆ ಮುಂದಿನ ವಿಧಾನಕ್ಕಿಂತ ಸುಲಭವಾದದ್ದು. ಯಾಕೆ ಅಂದ್ರೆ ನನ್ನ ನಿಯಂತ್ರಣದಲ್ಲಿ ನನ್ನ ಮನಸ್ಸು ಇಟ್ಕೊಳ್ಳೋಕ್ ಸಾಧ್ಯ ಇಲ್ಲ, ನನಗೂ ಗೊತ್ತು. ಆದ್ರೆ ಇಟ್ಕೊಳ್ಳೋಕ್ ಸಾಧ್ಯ, ಆದ್ರೆ ಇನ್ನೊಬ್ಬರ ಮನಸ್ಸನ್ನ ಇಟ್ಕೊಳ್ಳೋಕ್ ಸಾಧ್ಯವಿಲ್ಲ. ಅದರಿಂದ ವೈಯಕ್ತಿಕ ಮಟ್ಟದ ಶಾಂತಿ ಇಲ್ಲ ಹುಡುಕಾಟ ಇದೆಯಲ್ಲ, ನಾವು ಅದರಲ್ಲೂ ತೊಡಗಿದ್ದೀವಿ, ಅದರಲ್ಲೂ ವಿಫಲವಾಗಿದ್ದೀವಿ ಎನ್ನುವಾಗ ನಮ್ಮ ಮನಸ್ಸಿನ ಮೇಲೆ ನಮಗೆ ನಿಯಂತ್ರಣ ಇಲ್ಲ ಅಂತ ಆಯ್ತು. ಇನ್ನು ಸಮುದಾಯ ಮಟ್ಟದಲ್ಲಿ ಶಾಂತಿ ಅಂದ್ರೆ ಸಮಾಜದಲ್ಲಿ ಸಂಘಟನೆಗಳಲ್ಲಿ ಶಾಂತಿ ಬರಬೇಕು ಅಂದ್ರೆ ಈ ಎಲ್ಲರೂ ಒಂದೇ ರೀತಿಯಲ್ಲಿ ಭಿನ್ನಾಭಿಪ್ರಾಯಗಳನ್ನ ಪಕ್ಕಕ್ಕಿಟ್ಟು ಅಭೇದ ಅಂತ ಆಗ್ಲೇ ಹೇಳಿದ್ನಲ್ಲ, ಅಭೇದ ಪ್ರಜ್ಞೆ ಅನೇಕರಲ್ಲಿ ಉಂಟಾಗ್ಬೇಕಾಗತ್ತೆ. ವೈಯಕ್ತಿಕ ಮಟ್ಟದಲ್ಲಿ ನನ್ನಲ್ಲಿ ಉಂಟಾಗ್ಬೇಕಾಗತ್ತೆ, ಸಮುದಾಯ ಮಟ್ಟದಲ್ಲಿ ಅಂದ್ರೆ ಅನೇಕರಲ್ಲಿ ಆ ಅಭೇದ ಪ್ರಜ್ಞೆ ಬರಬೇಕಾಗುತ್ತೆ. ಗುರಿ ಮುಖ್ಯ. ಅಭಿಪ್ರಾಯದ ಭಿನ್ನತೆಯನ್ನ ನಾನು ಸಹಿಸ್ಕೊಳ್ಬಲ್ಲೆ ಅಂತ ಯಾವಾಗ ಬರುತ್ತೋ ಆಗ ಮಾತ್ರ ಶಾಂತಿ ಸಿಗಕ್ ಸಾಧ್ಯ. ಆದ್ರೆ ನಾವು ನಮ್ಮ ಮಟ್ಟದಲ್ಲೇ ವೈಯಕ್ತಿಕ ಮಟ್ಟದಲ್ಲಿ ಮಾಡಕ್ಕಾಗದೆ ಇರುವಾಗ ಸಮುದಾಯದ ಮಟ್ಟದಲ್ಲಿ ಮಾಡಕ್ ಸಾಧ್ಯ ಆಗ್ತಿಲ್ಲ. ಅದಕ್ಕೆ ನಾವೇನ್ ಮಾಡಿದೀವಿ ಅಂದ್ರೆ ಬೆದರಿಕೆಯಿಂದ ಮಾಡಕ್ ಹೋಗ್ತಾ ಇದ್ದೀವಿ. ಬೆದರಿಕೆಯಿಂದ ಮಾಡಿದ ಶಾಂತಿ ಹೊರಗಡೆಯಿಂದ ನಾವು ತಂದ ಶಾಂತಿ ಗಮನಿಸಬೇಕಾದ. ಇನ್ನು 3ನೇ ಬಗೆಯ ಶಾಂತಿ ಇದೆ, ವಿಶ್ವ ಮಟ್ಟದ ಶಾಂತಿ ಅಂತ. ವಿಶ್ವ ಮಟ್ಟದ ಶಾಂತಿ ಅಂದ್ರೆ ನಾನು ವಿಶ್ವದಲ್ಲಿರುವ ಏನು ಅಲ್ಲೋಲ ಕಲ್ಲೋಲ ನೋಡಿದ್ರೂ ಕೂಡ ಇದು ನಾನು ನೋಡ್ಬೇಕಾದ್ದೆ, ಸಹಿಸಬೇಕಾದ್ದೆ. ಈಗ ಭೂಕಂಪ ಆಗುತ್ತೆ, ಅದಕ್ಕೆ ನನ್ನ ಮನಸ್ಸು ಅಶಾಂತವಾಗ್ಬಿಡುತ್ತೆ. ಭೂಕಂಪ ಆಗ್ಬಿಟ್ಟು ಎಲ್ರಿಗೂ ಕಷ್ಟ ಬಂತು ಅಂದ್ರೆ ನನ್ನ ಮನಸ್ಸು ಅಶಾಂತವಾಗುತ್ತೆ ಅಂದ್ರೆ ನನ್ನ ವ್ಯಾಪ್ತಿಗೆ ಮೀರಿದ್ದು ಇದು. ಈ ಅಶಾಂತಿಯನ್ನು ಎದುರಿಸೋಕೆ ನಾನು ಹುಟ್ಟಿದ್ದೀನಿ. ಆದ್ರಿಂದ ಆ ಅಶಾಂತಿ ಅದ್ರ ಪಾಡ್ಗದಿರ್ಲಿ, ನಾನು ಏನಾದ್ರೂ ಮಾಡಕ್ಕಾಗದೆ ಇರುವಂತ ಕೆಲ್ಸಗಳನ್ನ, ಸಹಜವಾದ ಕೆಲ್ಸನ ಸ್ವೀಕಾರ ಮಾಡುವಂತ ಗುಣ ಇರಬೇಕು ಅಂತ ಅನ್ನುವಾಗ ಸುಖನ ಹುಡುಕ್ಬೇಕು, ದುಃಖ ಹುಡುಕ್ಬಾರ್ದು ಅನ್ನೋ ಹಾಗೆ ಎಲ್ಲವನ್ನೂ ಅಕ್ಸೆಪ್ಟ್ ಮಾಡುವಂತ, ಒಪ್ಪಿಕೊಳ್ಳುವಂತ ಸ್ವೀಕಾರಕ ಗುಣ ಇದ್ದಾಗ ವಿಶ್ವಮಟ್ಟದ ಅಲ್ಲೋಲ ಕಲ್ಲೋಲದಲ್ಲಿ ಮಾತ್ರ ಕೂಡ ನಾವು ಶಾಂತವಾಗಿರಕ್ ಸಾಧ್ಯ. ಕುವೆಂಪು ಅವರ ಪದ್ಯ ನಾನು ಹಿಂದೆ ಪ್ರಸ್ತಾಪ ಮಾಡಿದ್ದೆ, ಇವಾಗ ಹೊಸ ಕೇಳುಗರು ಇರೋದ್ರಿಂದ ಮತ್ತೆ ಪುನರಾವರ್ತನೆ ಮಾಡ್ತೀನಿ. ಅವ್ರು ಬರೀತಾರೆ, ವಿಶ್ವ ಜೀವನ ಒಂದು ಪಾರವಿಲ್ಲದ ಸಿಂಧು. ಸಿಂಧು ಅಂದ್ರೆ ಸಮುದ್ರ, ದಡವೇ ಇಲ್ಲ ಅದು, ಅಷ್ಟು ದೊಡ್ಡ ಸಮುದ್ರ. ಮೇಲೆ ತೆರೆ ಮೊರೆ ಎದ್ದು ಭೋರ್ಗರೆಯುತ್ತಿರೆ ರೇಗಿ, ಅದರಂತರಾಳದಲ್ಲಿ ಗುಪ್ತಗಾಮಿನಿಯಾಗಿ ಹೃದಯಗಳು ನಲಿಯುತ್ತಿವೆ ಪ್ರೇಮ ತೀರ್ಥದಿ ಮಿಂದು ಅಂತ ಹೇಳುವಾಗ ಕುವೆಂಪು ಅವರು ಏನ್ ಹೇಳಕ್ ಹೊರಟಿದ್ದಾರೆ ಅಂತಂದ್ರೆ, ಶಾಂತಿ ಅನ್ನುವಂಥದ್ದು ಪ್ರಪಂಚವನ್ನೆಲ್ಲ ಸುಮ್ಮನಾಗಿಸುವುದಲ್ಲ, ಪ್ರಪಂಚದ ಗದ್ದಲದಲ್ಲಿಯೇ ಏಕಾಗ್ರತೆ ಸಾಧಿಸಿ ಕೆಲಸದ ಮೂಲಕವೋ, ಆಲೋಚನೆ ಮೂಲಕವೋ, ಧ್ಯಾನದ ಮೂಲಕವೋ, ಸತ್ಕಾರ್ಯದ ಮೂಲಕವೋ ಸಾಧಿಸಿ ನಿರಾಳವಾಗಿರೋದೇ ನಿಜವಾಗಿ ಶಾಂತಿ. ಎಲ್ಲ ಜನರು ಅದನ್ನ ಕಲ್ತ್ಕೊಂಡಾಗ ವಿಶ್ವಮಟ್ಟದ ಶಾಂತಿ ಆಗುತ್ತೆ. ಆದ್ರಿಂದ ಎಲ್ಲರನ್ನು ಬೆದರಿಸಿ ತಂದಿಟ್ಟ ಶಾಂತಿ, ಆ ಬೆದರಿಕೆ ಸ್ವಲ್ಪ ಪಕ್ಕಕ್ಕೆ ಸರಿದ್ರೆ ಆಗ್ಲೇ ಮತ್ತೆ ಅಶಾಂತಿ ಕಾಣಿಸ್ಕೊಳ್ಳುತ್ತೆ ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದ್ದು. ಅದು ಆಮೇಲೆ ಮುಂದಕ್ಕೆ ಇನ್ನೊಂದು ನಂಬಿಕೆ, ವಿಚಿತ್ರವಾದಂತಹ ನಂಬಿಕೆ ಶಾಂತಿ ಕುರಿತಂತಿದೆ. ಶಾಂತಿ ಅನ್ನೋದು ಫುಲ್ ಸ್ಟಾಪ್, ವಾಕ್ಯ ಮುಗಿದ್ಮೇಲೆ ಫುಲ್ ಸ್ಟಾಪ್ ಬರುತ್ತೆ, ವಾಕ್ಯ ಇನ್ನು ಮುಗುದಿಲ್ಲ ಅನ್ನುವಂಥದ್ದು. ಶಾಂತಿ ಅನ್ನೋದು ವಾಕ್ಯದ ಕೊನೆಯಲ್ಲಿ ಬರೋದು ಫುಲ್ ಸ್ಟಾಪ್, ಗುರಿ. ಆದ್ರೆ ಶಾಂತಿ ಗುರಿಯಲ್ಲ, ದಾರಿಯಲ್ಲಿ ಸಾಗುವ ಪರಿ. ಆ ದಾರಿಯಲ್ಲಿ ನಾವು ಹೇಗೆ ಹೋಗ್ಬೇಕು ಅಂತ ಹೋಗ್ಬೇಕಾದ್ರೆ ನಾನು ಎಲ್ಲ ಕೆಲಸ ಮಾಡ್ಬೇಕಾದ್ರೂ ಶಾಂತವಾಗಿರ್ಬೇಕು. ಜಾಕೀರ್ ಹುಸೇನ್ ಅವರಿಗೆ ಒಂದು ಚೀಟಿ ಬಂತು, ಪಾಠ ಮಾಡ್ತಾ ಇದ್ದಾರೆ, ಚೀಟಿ ಬಂತು.
ಆ ಚೀಟಿನ ಜೇಬಲ್ಲಿ ಇಟ್ಕೊಂಡು ಪಾಠ ಮಾಡಿದ್ರು. ಆಮೇಲೆ ಆ ಚೀಟಿಲಿ ಏನಿತ್ತು ಅಂದ್ರೆ ಅವ್ರ ಮಗು ಸತ್ತೋಗಿದೆ ಅಂತಿತ್ತು. ಆ ಮಗು ಸತ್ತೋಗಿದೆ ಅಂತಿದ್ರು ಅವರು ಪಾಠದಿಂದ ವಿಚಲಿತರಾಗದೆ ಪಾಠ ಮಾಡಿದ್ರಲ್ಲ, ಅದು ಶಾಂತಿಯ ಹೊರತು ಅವರು ಸತ್ತೋಗಿದ್ದನ್ನ ಒಪ್ಪಿಕೊಂಡು ಅದು ಸಹಜ, ಏನ್ ಮಾಡಕ್ಕಾಗತ್ತೆ, ಈ ಪಾಠ ಅನ್ನಾರು ನಿಲ್ಸೋದ್ ಬೇಡ ಅಂತ ಹೇಳಿ ಮಾಡಿದ್ರಲ್ಲ, ಅದನ್ನ ನಾವು ಶಾಂತಿ ಅಂತ ಆಗೋದಾದ್ರೆ ಶಾಂತಿ ಗುರಿಯಲ್ಲ, ದಾರಿಯಲ್ಲಿ ಸಾಗುವ ಪರಿ ಅಂತ. ಈ ದಾರಿಯಲ್ಲಿ ಸಾಗುವ ಪರಿ ಇದೆಯಲ್ಲ, ಅದು ನಿರಂತರವಾಗಿ ಇರ್ಬೇಕಾಗತ್ತೆ. ಅಲ್ಲಿಗೆ ಶಾಂತಿಯ ಬಯಕೆ ಯಾವುದೋ ಕ್ಷಣದಲ್ಲಿ ಯಾರ ಹತ್ರ ಜಗಳಕ್ಕಾದಾಗ, ನಮ್ಗೆ ಜುಗುಪ್ಸೆ ಆದಾಗ, ಅಯ್ಯೋ ಸಾಕಪ್ಪ ಪ್ರಪಂಚ, ನನ್ ಪಾಡಿ ನಾನು ಶಾಂತವಾಗಿ ಆರಾಮಕ್ಕಿರ್ಬೇಕು ಅಂತ ಅಂತೀನಿ. ಅದು ಅಭಾವ ವೈರಾಗ್ಯ, ಸ್ಮಶಾನ ವೈರಾಗ್ಯ, ಪ್ರಸವ ವೈರಾಗ್ಯ ಅಂತ ಮೂರಿದೆ. ಇಲ್ಲದೆ ಇದ್ರೆ ಏನ್ ಮಾಡ್ತೀವಿ, ವೈರಾಗ್ಯ ಹೇಳ್ತೀವಿ. ನಲ್ಲೆಯ ಒಲ್ಲ, ಮೆಲ್ಲುಲಿಯ ಸ್ವರವಲ್ಲ, ನೆಲ್ಲಕ್ಕಿ ಮೊಸರು ಒಲ್ಲ, ಯಾಕೊಲ್ಲ, ಇಲ್ಲದಕ್ಕೆ ಒಲ್ಲ ಸರ್ವಜ್ಞ ಅಂತ. ಇದು ಅಭಾವ ವೈರಾಗ್ಯ. ನಾವು ಅಭಾವ ವೈರಾಗ್ಯದ ಶಾಂತಿಯನ್ನ ಆಶ್ರಯಿಸಕ್ ಹೋಗುವಂತ ಹೀನ ಸ್ಥಿತಿಲಿ ಇದೀವಿ ಅನ್ನುವಂಥದ್ದನ್ನ ಮರಿಬಾರ್ದು. ಇನ್ನೊಂದು ಸ್ಮಶಾನ ವೈರಾಗ್ಯ, ಯಾರು ಸತ್ತೋದ್ರೆ ಅಯ್ಯೋ ನಾವು ಸಾಯಿದೆ ಬಿಡಪ್ಪ, ಎಲ್ಲವೂ ಶೂನ್ಯವೇ ಆಗೋದು, ಯಾಕೆ ಇಷ್ಟೊಂದೆಲ್ಲ ಜಗಳ ಅಂತ ಅನ್ನೋ ಶಾಂತಿ, ಅವೆಲ್ಲ ಸಹಜ ಶಾಂತಿ ಅಲ್ಲ, ಕೃತಕ ಶಾಂತಿಗಳು. ಯಾಕೆಂದ್ರೆ ಆಗ ತಾನೇ ಹುಟ್ಟಿದ ಮಗುಗಿದೆಯಲ್ಲ, ಹಸುವಾದಾಗ ಅಳ್ಬೇಕದು, ಹಾಲು ಕುಡಿಸಿದಾಗ ನಗಬೇಕು, ಆದ್ರೆ ಆಮೇಲೆ ನಿರಾಳವಾಗಿರ್ಬೇಕು. ಅದಕ್ಕೆ DVG ಅವ್ರು ಹೇಳ್ತಾರೆ, ಅಳಬೇಕು, ನಗಬೇಕು, ಸಮತೆ ಶಮ ಇರಬೇಕು, ಸಮತೆನೂ ಇರಬೇಕು, ಆ ಅಳು ನಗುನ ನಿಯಂತ್ರಣನೂ ಮಾಡಬೇಕು, ಹೊಳೆಯವಲು ಹೃದಯ ರಸ ಹರಿಯುತ್ತಿರಬೇಕು, ಅಲ್ಲಿ ಅಳು ನಗು ಬರ್ಬೇಕು. ಅದ್ಯಾವುದು ಶಾಂತಿ ಗಡ್ಡಿ ಅಲ್ಲ. ಅಲೆಯಿನ ಅಲುಗದ ಬಂಡೆಯಲು ಆತ್ಮವಿರಬೇಕು, ತಿಳಿದವರ ದಾರಿ ಇದು ಮಂಕುತಿಮ್ಮ ಅಂತ ಹೇಳ್ತಾರೆ ಅವರು. ಹಾಗಾಗಿ ಶಾಂತಿ ಅಂದ್ರೆ ಹೊಳೆಯ ಮಧ್ಯದಲ್ಲಿರುವ ಬಂಡೆಯ ಮೇಲೆ ನಿರಾಳವಾಗಿ ಕೂತ್ಕೊಳ್ಳೋದು. ವಿವೇಕಾನಂದ ರಾಕ್ನಲ್ಲಿ ಸುತ್ತ ಸಮುದ್ರದ ಅಲೆಗಳು ಇದ್ರು ನಾವಲ್ಲಿ ಕೂತ್ಕೋತೀವಲ್ಲ, ಅದು ನಿಜವಾದಂಥ ಯಾಕೆ ಅಂದ್ರೆ ನಿರಂತರದ ಜಾಗೃತಿ ಯಾಕೆ ಬೇಕಪ್ಪ ಅಂತಂದ್ರೆ, ನಿರಂತರದ ಜಾಗೃತಿ ನಮ್ಗೆ ಯಾಕೆ ಬೇಕಪ್ಪ ಅಂತಂದ್ರೆ, ಈ ದಾರಿ ಉದ್ದಕ್ಕೂ ನಾವು ಶಾಂತವಾಗಿರ್ಬೇಕಲ್ಲ. ಹಾಗಾಗಿ ನಿರಂತರತೆಯನ್ನು ನಾವು ಸಾಧಿಸಬೇಕು ಅನ್ನುವಂಥದ್ದಾದ್ರಿಂದ ಅಂದ್ಮೇಲೆ ಏನಾಯ್ತು, ಶಾಂತಿ ಅನ್ನೋದು ಇಟ್ ಈಸ್ ನಾಟ್ ಸ್ಟ್ಯಾಟಿಕ್, ಇಟ್ ಈಸ್ ಡೈನಮಿಕ್. ಪ್ರತಿ ಕ್ಷಣದಲ್ಲೂ ಶಾಂತಿ ಜಾರ ಹೋಗ್ತಾ ಇರುತ್ತೆ, ನಾವು ಮತ್ತೆ ಸರಿ ಮಾಡ್ಕೋಬೇಕು ಅಷ್ಟೇ ಹೊರತು ಒಂದ್ಸರಿ ಶಾಂತವಾಗಿ ಇದ್ಬಿಟ್ಟಿದೀನಿ ಇನ್ನಂಗೇನು ಬರಲ್ಲ ಅನ್ನೋಂಥದ್ದಲ್ಲ. ನಿರಂತರವಾಗಿ ಕೆಣಕುವ ಜಗತ್ತು, ಚಂಚಲವಾದನ್ನ ರೂಢಿ ಮಾಡ್ಕೊಂಡಿರೋ ಮನಸ್ಸಿಗೆ ಅನ್ಲರ್ನಿಂಗ್ ಅಂತಾರಲ್ಲ, ಅವ ಕಲಿಕೆ ಮಾಡಿಸೋದು ತುಂಬಾ ಕಷ್ಟ, ಕಲ್ಸೋದು ತುಂಬಾ ಸುಲಭ. ಅವಕ್ಕೆ ಈಗ ದುಶ್ಚಟಗಳನ್ನ ಕಲ್ತ್ಕೊಂಡ್ಬಿಡ್ತೀವಿ, ಆದ್ರೆ ಮತ್ತೆ ಅದನ್ನ ಚಟನ ಬಿಡಿಸೋದಿದೆಯಲ್ಲ, ರಿಹ್ಯಾಬಿಲಿಟೇಷನ್ ಇದೆಯಲ್ಲ, ತುಂಬಾ ಕಷ್ಟ ಅದು. ಹಾಗಾಗಿ ನಮ್ಗೆ ಇಲ್ಲಿ ತಾಪತ್ರಯ ಆಗಿರೋದು ಏನಪ್ಪಾ ಅಂತಂದ್ರೆ, ಈ ನಮ್ಮ ಮನಸ್ಸು ನಿರಂತರವಾಗಿ ತನಗೆ ಸಂಬಂಧವಿಲ್ಲದಂತ ವಿಷಯಗಳನ್ನ, ಇಂದ್ರಿಯ ಏನೇನ್ ವಿಷಯ ತಂದ್ಕೊಡುತ್ತೋ ಅದನ್ನೆಲ್ಲ ವಿಶ್ಲೇಷಣೆ ಮಾಡ್ತಾ ಕೂತ್ಕೊಂಡಿದೆಯಲ್ಲ, ಅದು ಅನುತ್ಪಾದಕ ಕೆಲಸ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಎಂತದಂದ್ರೆ, ಮೊಸರು ಕಡಿದ್ರೆ ಬೆಣ್ಣೆ ಬರುತ್ತೆ, ನೀರ್ ಕಡಿದ್ರೆ ಏನಾಗುತ್ತೆ, ನಮ್ಮ ಮನಸ್ಸು ನೀರನ್ನು ಕಡಿತಾ ಇದೆ, ಬೆಣ್ಣೆ ಬರಲಿಲ್ಲ ಅಂತ ಹೇಳುತ್ತೆ. ಎಲ್ಲಿಂದ ಬರುತ್ತೆ? ಬೆಣ್ಣೆ ಬರೋದು ಸುಖ ದುಃಖನೇ ಬರೋದು. ಯಾಕೆಂದ್ರೆ ನಾವು ಕಳೀತಾ ಇರೋದು ಸುಖ ದುಃಖದ ಹುಡುಕಾಟದಲ್ಲಿ ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದದ್ದು ಅನ್ನುವ ದೃಷ್ಟಿಯನ್ನು ಇಟ್ಕೊಂಡು, ಈಗ ಈ ರೀತಿ ಇರೋರು ಹೇಗಿರ್ತಾರೆ ಅನ್ನುವಂಥದ್ದಕ್ಕೆ 2 ಶ್ಲೋಕಗಳಿವೆ. ಒಂದು ಶಿವನ ಕುರಿತಂತ ಶ್ಲೋಕ, ಒಂದು ವಿಷ್ಣುವನ್ನ ಕುರಿತಂತ ಶ್ಲೋಕ. ನಮ್ಗೆ ಹರಿಹರರಿಗೆ ಭೇದ ಇಲ್ಲವಲ್ಲ. ಇವತ್ತಿನ ಜಾಲನ್ಯಾಸಕ್ಕೆ ಒಂದು ಶ್ಲೋಕ ಇಟ್ಕೊಂಡಿದ್ದೀನಿ, ಮುಂದಿನ ಜಾಲನ್ಯಾಸಕ್ಕೆ ಇನ್ನೊಂದು ಶ್ಲೋಕ ಇಟ್ಕೋತೀನಿ. ಹಾಗಾಗಿ ಈಗ ನಾನು ಉಳಿದಿರುವ ವೇಳೆಯಲ್ಲಿ ಆ ಮಾತುಗಳನ್ನ ದೇವರ ಹೆಸರುಗಳಲ್ಲಿ ಹೇಳೋದಿಕ್ಕೆ ಪ್ರಯತ್ನ ಪಡ್ತೀನಿ. ಈಗ ಯಾಕೆ ಹೇಳ್ತಿದ್ದೀನಿ ಅಂತ ನನ್ನ ಮನಸ್ಸಿಗೆ ಅನ್ಸಿದ್ದು ಅಂದ್ರೆ, ನನ್ನನ್ನೇ ನಾನು ಮನೋವಿಶ್ಲೇಷಣೆ ಮಾಡ್ಕೊಂಡಾಗ, ಶಿವರಾತ್ರಿ ದಿವಸ ನಾನು ಶಿವನ ಹೆಸರುಗಳನ್ನ ಜಾಸ್ತಿ ಪ್ರಸ್ತಾಪ ಮಾಡೋಕ್ಕಾಗ್ಲೇ ಇಲ್ಲ. 1 ಗಂಟೆಯಲ್ಲಿ ಬೇಗ ಕಾಲ ಕಳೆದು ಹೋಯ್ತು, ಅಲ್ಲಿ ಬಿಟ್ಟು ಹೋಯ್ತು. ಹಾಗೆ ಶಿವನ ಹೆಸರನ್ನ ಇನ್ನೊಂದಿಷ್ಟು ವಿಸ್ತಾರ ಮಾಡ್ಬೇಕಾಗಿತ್ತು ಅಂತ ಅನ್ನಿಸ್ತು. ಈಗ ಶಿವನ ಮತ್ತು ವಿಷ್ಣುವಿನ ಇಬ್ಬರ ಹೆಸರಿನ ವಿಸ್ತಾರನ ಹೇಗೆ ನಮ್ಗೆ ಶಾಂತಿಯನ್ನು ಕುರಿತಂತೆ ಇವು ಇದೆ ಅನ್ನುವಂಥದ್ದನ್ನ ನಿಮ್ಮ ಮುಂದೆ ಸಾದರಪಡಿಸೋದಕ್ಕೆ
ಪ್ರಯತ್ನ ಪಡ್ತೇನೆ. ಇವತ್ತು ವಿಷ್ಣುವಿಂದು ಮುಗಿಯುತ್ತೋ ಇಲ್ಲೋ ಗೊತ್ತಿಲ್ಲ. ಈ ಶ್ಲೋಕ ಹೇಗೆ ಹೇಳ್ತಾ ಹೋಗುತ್ತೆ ಅಂದ್ರೆ, ವಿಷ್ಣುವಿನ ಶ್ಲೋಕ ಪ್ರಾರಂಭ ಮಾಡ್ತೀನಿ ನಾನು. ಶಾಂತಾಕಾರಂ ಅಂತ ವಿಷ್ಣುವಿನ ವಿವರಿಸ್ತಾರೆ. ಆದ್ದರಿಂದ ನಾವು ಜಗತ್ತಿನ ಸ್ಥಿತಿಯನ್ನ ಕಾಪಾಡುವಂಥವರು, ನಾವು ನಮ್ಮ ಮನಸ್ಸಿನ ಸ್ಥಿತಿಯನ್ನ ಕಾಪಾಡುವಂಥ ವಿಷ್ಣುಗೂ, ಆ ವಿಷ್ಣುವಿನ ಅಂಶವು ನಮ್ಮೊಳಗೆ ಚೈತನ್ಯವಾಗಿದೆ, ಅದನ್ನ ಪರಮಾತ್ಮ ನನ್ನೊಳಗೆ ಜೀವಾತ್ಮ ಇದೆ ಅಂತ ನಂಬಿಕೊಂಡಿರೋರು ಆ ಪರಮಾತ್ಮನ ಕಡೆ ನೋಡ್ಬೇಕು ಅವನು ಹೇಗಿದ್ದಾನೆ ಅಂತ. ಅವನು ಹೇಗಿದ್ದಾನೆ? ಮೊದಲನೇ ಸುಖಾಕಾರಂ ಅಂತ ಹೇಳಿಲ್ಲ, ಕಷ್ಟವಿಲ್ಲದವನು ಅಂತ ಹೇಳಿಲ್ಲ. ದಶಾವತಾರ ಮಾಡಿ ಕಷ್ಟಪಟ್ಟಿದ್ದಾನೆ ವಿಷ್ಣು, ಅದರಿಂದ ಅದು ಅಲ್ಲ. ನಾನು ಮುಂಚೆ ಹೇಳಿದ್ನಲ್ಲ ಯಾವ್ಯಾವ ಶಾಂತಿ ಅಂತ ಅಲ್ಲ ಅಂತ, ಅದೆಲ್ಲವನ್ನೂ ನೀವು ನೆನ್ಪು ಮಾಡ್ಕೊಳ್ಳಿ. ಶಾಂತಾಕಾರಂ, ನಮ್ಮ ಬದುಕಿನ ಗುರಿ ಶಾಂತಾಕಾರದಿಂದ ಇರುವಂಥದ್ದು. ಎರಡನೇದು ಭುಜಗ ಶಯನಂ. ಶಾಂತಾಕಾರನಾಗಿರ್ಬೇಕಾದ್ರೆ ಹಾವಿನ ಮೇಲೆ ಮಲಗಿ ಹಾವು ಕಚ್ಚುವ ಭಯದಿಂದ ಮೀರಿರ್ಬೇಕು. ಶಿವನು ಅಷ್ಟೇ ಭುಜಗ ಹಾವನ್ನ ಹಾಕೊಂಡಿದ್ದಾನೆ, ನಾಗಭೂಷಣ ಅವನು. ಹಾಗೆ ಶಾಂತಾಕಾರಂ ಭುಜಗ ಶಯನಂ ಅಂದ್ರೇನು? ಹಾವು ಯಾವಾಗ ಬೇಕಾದ್ರೂ ಕಚ್ಬಹುದು, ಸಾವು ಯಾವಾಗ ಬೇಕಾದ್ರೂ ಬರ್ಬೋದು. ಅದು ಬರೋದು ನನ್ನ ದೇಹಕ್ಕೆ, ಕಷ್ಟ ಸುಖ ದೇಹಕ್ಕೆ. ನಾನು ದೇಹ ಅಲ್ಲ, ಪ್ರಕೃತಿಯ ಇನ್ನೊಂದು ವಿಚಿತ್ರ. ದೇಹದ ಅಣುಗಳನ್ನೆಲ್ಲ ಕೂಡಿಸಿದ್ರೆ ಅದಕ್ಕೆ ನೋವು ನಲುವಿನ ಅನುಭವ ಆಗ್ತಿಲ್ಲ. ನನಗೆ ನೋವು ನಲುವಿನ ಅನುಭವಕ್ಕೆ ಇನ್ನೊಂದು ಚೈತನ್ಯ ಕಾರಣ, ಪ್ರತ್ಯೇಗಾತ್ಮ ಅಂತ ಕರೀತಾರೆ. ಅದಕ್ಕೆ ಒಂದು ಹೆಸರಿಟ್ಟಿದ್ದಾರೆ ಅಷ್ಟೇ. ಅದರಿಂದ ಕಷ್ಟದ ನಡುವೆಯೇ ಶಾಂತಿಯನ್ನ ಹುಡುಕುವನು, ಕಳವಳದ ನಡುವೆಯೇ ಶಾಂತಿಯನ್ನ ಹುಡುಕುವನು, ಕಳವಳದ ನಡುವೆಯೇ ಶಾಂತವಾಗಿರೋನು ಅಂತ ಭುಜಗ ಶಯನಂ ಅಂತ ಅನ್ನೋದ್ರಿಂದ ಅರ್ಥ ಆಗುತ್ತೆ. ಮುಂದಿಂದು ಪದ್ಮನಾಭಂ ಅನ್ನುವಂಥದ್ದು. ಪದ್ಮನಾಭಂ, ಪದ್ಮ ಅನ್ನೋದು ತಾವರೆ ಹೂವು ಅನ್ನುವಂಥದ್ದು. ಆ ತಾವರೆ ಎಲ್ಲಿ ಹುಟ್ಟತ್ತೆ? ಸಸ್ಯದಲ್ಲಿ ಹುಟ್ಟತ್ತೆ. ಆದ್ರೆ ವಿಷ್ಣುವಿನ ಹುಕ್ಕಳಿನಲ್ಲಿ ಪದ್ಮ ಹುಟ್ಟತ್ತೆ. ಪದ್ಮನಾಭಂ ಅಂತಂದ್ರೆ ಆ ಹುಟ್ಟಿರುವ ಮಗನ ಮೇಲಿನ ವ್ಯಾಮೋಹ ಇದೆಯಲ್ಲ, ಆ ವ್ಯಾಮೋಹ ಇಲ್ದಲೇ ಇರುವ ಹಾಗೆ ನಮ್ಮ ಆತ್ಮೀಯರಿಗೂ ಯಾವ್ದಾದ್ರು ಕಷ್ಟ ಬಂದ್ರೆ ನಂಗೆ ಅಶಾಂತಿ ಆಗುತ್ತೆ ಅಂದ್ರೆ, ಪ್ರಪಂಚದಲ್ಲಿ ಯಾರಿಗೂ ಕಷ್ಟ ಬರದಂತ ಭರವಸೆ ನಮ್ಗೆ ಯಾರು ಕೊಡಕ್ ಸಾಧ್ಯ ಇದೆ? ಅವ್ರ ಕಷ್ಟ ಬರ್ಲಿ ಅಂತ ಒಂದು ರೀತಿಯಲ್ಲಿ ಅಲಿಪ್ತವಾಗಿರುವಂಥದ್ದು. ಅದಕ್ಕೆ ನಮ್ಮನ್ನ ಬಿಟ್ಟು ನಮ್ಮ ಆತ್ಮೀಯರೆಲ್ಲರನ್ನು ಉಪಾತ್ಮ ಅಂತ ಕರೀತಾರೆ. ಆ ಉಪಾತ್ಮಕ್ಕೆ ಕಷ್ಟ ಬಂದ್ರೆ ಆ ಕಷ್ಟವನ್ನ ನಿವಾರಿಸೋದು ಯೋಚನೆ ಮಾಡ್ಬೇಕೆ ಹೊರತು ಅವ್ರಿಗೆ ಕಷ್ಟ ಬಂದ್ರೆ ನಂಗೆ ಅಶಾಂತವಾಗ್ಬಿಟ್ಟಿದ್ದೀನಿ ನಾನು ಅಂತ, ನಾನು ಮಾತಿಗೂ ಅಶಾಂತವಾಗೋದು ಎಲ್ಲವಕ್ಕೂ ಹಠಮಾರಿತನ ಮಾಡೋ ಮಗುವಿನ ಹಾಗೆ. ಶಾಂತಾಕಾರಂ ಭುಜಗ ಶಯನಂ ಪದ್ಮನಾಭಂ, 3 ಹೆಸರುಗಳಾಯ್ತು. 4ನೇದು ಸುರೇಶಂ, ದೇವತೆಗಳಿಗೆ ಒಡೆಯ ಅಂತ. ಯಾರು ಶಾಂತನಾಗಿರ್ತಾನೆ ಅವನ ಹತ್ರಕ್ಕೆ ಜನಕ್ಕೆ ಬರೋಕ್ ಆಸೆ ಆಗುತ್ತೆ. ನಗ್ತಾ ಇರೋ ಮಗುನ ಎತ್ಕೊಳ್ಳೋಕೆ ಯಾರಿಗೆ ಆಸೆ ಆಗಲ್ಲ? ಅಳೋ ಮಕ್ಕಳನ್ನ ಯಾರು ಎತ್ಕೋತಾರೆ? ಹಾಗಾಗಿ ಸುರೇಶಂ, ದೇವತೆಗಳು ಕೂಡ ಅವ್ರಿಗೆ ನೋವು ನಲಿವುಗಳಿಲ್ಲ, ಆದ್ರೂ ಕೂಡ ಈ ವಿಷ್ಣುವನ್ನೇ ಒಡೆಯನ್ ಮಾಡಿದ್ದಾರೆ. ಆಮೇಲೆ ವಿಶ್ವಾಧಾರಂ, ಈ ಪದ ತುಂಬಾ ಚೆನ್ನಾಗಿ ಗಮನಿಸಿ. ವಿಶ್ವಾಧಾರಂ, ನಾನು ಅನ್ನೋದಿಲ್ಲ, ಪ್ರಕೃತಿಯ ಲೀಲೆ ಅನ್ನೋದಿದೆ. ನನ್ನ ಕೆಲಸ ಏನು? ಪ್ರಕೃತಿಯ ಲೀಲೆಯಲ್ಲಿ ನಾನು ಪಾಲ್ಗೊಳ್ಳೋದೇ ಹೊರತು ಪ್ರಕೃತಿಯ ಲೀಲೆಯನ್ನು ಬದಲಾಯಿಸುವುದಲ್ಲ. ಹಾಗಾದ್ರೆ ವಿಜ್ಞಾನ ತಂತ್ರಜ್ಞಾನ ಬದಲಾಯಿಸಿ ನಮ್ಗೆಲ್ಲ ಇಷ್ಟೆಲ್ಲ ಸೌಕರ್ಯಗಳು ಮಾಡ್ಕೊಟ್ಟಿದೆ ಅಲ್ವೇಂದ್ರೆ? ಯಾವ ಸೌಕರ್ಯ ಮಾಡ್ಕೊಟ್ರು ಅದು ಯಾವ್ದಕ್ಕೆ? ದೇಹಕ್ಕೆ. ಆದ್ರೆ ಸೂರ್ಯೋದಯ ಸೂರ್ಯಾಸ್ತನೇನು ಬದಲಾಯಿಸಕ್ಕಾಗಿಲ್ವಲ್ಲ. ಹಾಗಾಗಿ ಪ್ರಕೃತಿಯ ಲೀಲೆಯನ್ನು ಬದಲಾಯಿಸೋಕಲ್ಲ ನಾವು ಬಂದಿರೋದು, ಪಕ್ಕದವ್ರನ್ನ ಬುದ್ಧಿ ಕಲ್ಸಕ್ಕಲ್ಲ ನಾವು ಬಂದಿರೋದು. ನಾವು ಪ್ರವಾಸಿಗರು, ಪ್ರವಾಸ ನೋಡಿ ಸಂತೋಷ ಪಡೋರು ಅಂತ ಅನ್ನೋ ಭಾವನೆ ಇದ್ರಾಗ ನಾವು ವಿಶ್ವಾಧಾರಂ. ಅದರಿಂದ ಪ್ರಕೃತಿ ನನಗೆ ನೋವು ಬಂತ, ಹೌದು, ನನ್ನ ನೋವು ನೋಡಿ ಇನ್ನೊಬ್ರು ಪಾಠ ಕಲ್ತ್ಕೊಳ್ಳಿ. ನಮ್ಮನೇಲಿ ಸಾವಾಯ್ತು, ಇನ್ನೊಬ್ರು ಆ ಸಾವು ಬಂದಾಗ ಇವ್ರಿಗೂ ಆಗಿದೆ ಪಾಪ, ನನ್ಗೊಬ್ಬನ್ಗೆ ಅಲ್ಲ ಅಂತ ಸಮಾಧಾನ ಮಾಡ್ಕೊಳ್ಳೋ ಹಾಗಿರುವಾಗ, ಅದರಿಂದ ನಾನು ವಿಶ್ವಲೀಲೆಯ ಪಾಲುದಾರನೇ ಹೊರತು ವಿಶ್ವಲೀಲೆಯ ಏರುಪೇರಿನ ಪಾಲುದಾರನಲ್ಲ ಅನ್ನುವ ಭಾವನೆ ಯಾವತ್ತು ಬರುತ್ತೋ ಅವತ್ತೇ ಶಾಂತಿ. 6ನೇದು ಗಗನ ಸದೃಶಂ. ಗಗನ ಸದೃಶಂ ಅಂದ್ರೆ ಆಕಾಶದ ರೀತಿಯಲ್ಲಿ ಇರುವಂಥದ್ದು ಅಂತ. ಆಕಾಶ ಹೇಗಿರುತ್ತೆ ಅಂತಂದ್ರೆ, ಮೋಡ ಬರುತ್ತೆ, ಆಕಾಶಕ್ಕೆ ಏನು ವ್ಯಥೆ ಇಲ್ಲ. ಮೋಡ ಗದ್ದಲ ಮಾಡುತ್ತೆ, ಆಕಾಶಕ್ಕೆ ಏನು ವ್ಯಥೆ ಇಲ್ಲ. ಮೋಡ ಇದು ಮಾಡತ್ತೇನು, ಧೂಳು ತುಂಬಿಕೊಳ್ಳುತ್ತೆ, ಆಕಾಶಕ್ಕೆ ಏನೂ ವ್ಯಥೆ ಇಲ್ಲ. ಅದ್ರ ಪಾಡಿಗೆ ಸುಮ್ಮನಿದ್ರೆ ಧೂಳೆಲ್ಲ ಹಾಗೆ ಶಾಂತವಾಗುತ್ತೆ. ಆ ದೃಷ್ಟಿಯಿಂದ ಆತ್ಮೀಯರೇ, ಇಲ್ಲಿ ಒಂದೊಂದು ಹೆಸರು ಕೂಡ
ನಾನು ಶಾಂತವಾಗಿರಬೇಕಾದ್ರೆ ಅನುಸರಿಸಬೇಕಾದ ಶಿಸ್ತನ್ನ ಕುರಿತು ಸರಿ, ಈಗ ಕೇಳಿಸ್ತಾ ಇದೆ ಅಲ್ವಾ ಗಣೇಶ್? ಕೇಳಿಸ್ತಾ ಇದೆಯಾ? ಮಧ್ಯ ಏನೋ ಒಂದ್ ಸ್ವಲ್ಪ ತೊಂದರೆ ಆಯ್ತು, ದಯವಿಟ್ಟು ಕ್ಷಮಿಸಿ. ಈಗ ಮುಂದುವರಿಸ್ತೀನಿ. ಯಾವ್ದಾಯ್ತು? ಗಗನ ಸದೃಶಂ. ಹಾಗಾಗಿ ಗಗನದಂತಿಹುದಮ್ಮ ನಿನ್ನ ಗಾಂಭೀರ್ಯ ಅಂತ ಶಾರದಾ ಮಾತೆಯನ್ನ ವಿವರಿಸಿರುವಂತದ್ದು ಒಂದು ಪದ್ಯ ಇದೆ. ಹಾಗಾಗಿ ನಾವು ಗಗನದ ರೀತಿಯಲ್ಲಿ ಇರಬೇಕು ಅಂತಂದ್ರೆ ಏನಾಗ್ಬೇಕಂದ್ರೆ ಏರುಪೇರುಗಳಿಂದ ವಿಚಲಿತರಾಗದೆ ತಾನಾಗೇ ಉಂಟಾದ ಏರುಪೇರು ತಾನಾಗೇ ಹೋಗುವವರೆಗೂ ಕಾಯುವ ಸಹನೆ ಬೇಕು. ಆದ್ರಿಂದ ಆ ಸಹನೆಯನ್ನ ಇದ್ದಾಗ ನಾವು ನಾನ್ ಬರಲ್ಲ, ನಾ ಧೂಳು ತುಂಬ್ಕೊಂಡ್ಬಿಡ್ತು, ನಂಗೆ ಕೆಮ್ಮು ಬರುತ್ತೆ ಅಂತೀವಿ ನಾವು. ಆಕಾಶ ಕೆಮ್ಮೋದಿಲ್ಲ, ಸುಮ್ಮನಿದ್ರೇನೆ ಅದು ಬರುತ್ತೆ, ಸರಿ ಹೋಗುತ್ತೆ. ಹೀಗಾಗಿ ಅದು ಗಗನದ ಸದೃಶಂ ಅನ್ನುವಂಥದ್ದು ನಮ್ಗೆ ಗಗನ ಒಂದು ರೀತಿಯಲ್ಲಿ ಶಾಂತಿಯನ್ನ ಕಲಿಸುವ ಗುರು ಅನ್ನುವಂಥದ್ದು. ಮುಂದಕ್ಕೆ ಮೇಘವರ್ಣಂ ಅಂತಿದೆ ಮುಂದಿನ ಹೆಸರು, ಮೇಘವರ್ಣಂ. ಆಕಾಶದ ನೀಲಿ ಮೋಡ ಬಂದಿದ್ರಿಂದ ಮೇಘವಾಗಿ ಕಂಡುಬಿಡುತ್ತೆ. ಹಾಗೆ ನಾನು ಒಳ್ಳೆತನದಿಂದ ಕೆಲಸ ಮಾಡ್ತಿದ್ರು ಬೇರೆಯವ್ರ ಕಣ್ಣಿಗೆ ಕೆಟ್ಟದಾಗಿ ಕಾಣ್ಬಿಡ್ತೀನಿ, ಬೇರೆ ಬಣ್ಣ ತರ ಕಾಣ್ತೀನಿ. ಅಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ. ವಿ ಶುಡ್ ನಾಟ್ ಗೆಟ್ ಅಪ್ಸೆಟ್ ಬೈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅದರ್ಸ್. ಆಗ ಮಾತ್ರ ಶಾಂತಿಯಿಂದಿರಕ್ ಸಾಧ್ಯ. ನನ್ಗೆ ಯಾರೋ ನಾನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಾರ್ದು ಅಂತ ನಾನು ಅಂತ ಎಲ್ಲಿ ಬರುತ್ತೋ ಅವಾಗ ಏನಾಗುತ್ತೆ ಅಂದ್ರೆ ಅವ್ರು ಮಿಸ್ಅಂಡರ್ಸ್ಟ್ಯಾಂಡ್ ಅನ್ನ ಅಳಿಸೋ ರಬ್ಬರ್ ನಮ್ಮ ಹತ್ರ ಎಲ್ಲಿದೆ? ಮಿಸ್ಅಂಡರ್ಸ್ಟ್ಯಾಂಡ್ ಯಾರು ಮಾಡ್ಕೋಕೂಡ್ದು ಅಂತ ಹಠ ಮಾಡಕ್ ನಾವು ಸಾಧ್ಯ ಮಾಡಕ್ ಆಗುತ್ತಾ ನಮ್ಗೆ? ಆದ್ದರಿಂದ ಶಾಂತಿಯನ್ನ ಅರಸುವವರು ಈ ಸಣ್ಣ ಪುಟ್ಟ ಕ್ಷುಲ್ಲಕವಾದಂತಹ ಭಿನ್ನತೆಗಳನ್ನ, ದೇಹಕ್ಕೆ ಮನಸ್ಸಿಗೆ ಬರುವ ಅಪವಾದಗಳನ್ನ ಪಕ್ಕಕ್ಕಿಡುವಂತಹ ಒಂದು ಗುಣ ಇದ್ದಾಗ ಮಾತ್ರ ಶಾಂತಿ ಇರೋಕ್ ಸಾಧ್ಯ ಅಂತ. ನೋಡಿ, ಈ ಶ್ಲೋಕವನ್ನ ದಿನಾ ಬೆಳಗ್ಗೆ ಎದ್ದು ಹೇಳ್ಕೊಳ್ಳೋರು. ಆ ಶ್ಲೋಕದ ಅರ್ಥ ಯಾರು ಯೋಚನೆ ಮಾಡಿಲ್ಲ. ಅರ್ಥ ಯೋಚನೆ ಮಾಡಿದ್ದಿದ್ರೆ ನಾನು ಯಾಕೆ ಅಶಾಂತವಾಗಿದ್ದೀನಿ ಅಂತ ನನಗೆ ಗೊತ್ತಾಗ್ತಿತ್ತು, ಯಾರನ್ನು ಹೋಗಿ ಜ್ಯೋತಿಷ ಕೇಳಬೇಕಾಗಿಲ್ಲ. ಮೇಘವರ್ಣಂ ಅಂದ್ಮೇಲೆ ಶುಭಾಂಗಂ, ಅವನು ಶುಭವಾದಂಥ ಅಂಗ ಅಂದ್ರೇನು? ಅವನ ಯಾವ ವ್ಯಕ್ತಿಯನ್ನ ನಾವು ನೋಡಿದ್ರೆ ಆ ಮನುಷ್ಯ ತನ್ನ ಒಂದು ಬದುಕಿನ ಆಚೆಗೂ ತನ್ನ ಆಚೆಗೂ ಜಗತ್ತಿನ ಒಳಿತಿಗಾಗಿ ಯಾರು ಯೋಚನೆ ಮಾಡ್ತಾರೋ ಅಂಥವ್ರನ್ನ ಅದನ್ನ ಶುಭ ಅಂತಾರೆ. ವೈಯಕ್ತಿಕ ಅನುಕೂಲಕ್ಕೆ ಸುಖ ಅಂತಾರೆ, ಸಾಮುದಾಯಿಕ ಅನುಕೂಲಕ್ಕೆ ಶುಭ ಅಂತಾರೆ. ಯಾರು ತನ್ನನ್ನು ಶುಭಕ್ಕೆ ಒತ್ತೆ ಇಟ್ಕೊಂಡಿದಾರೋ ಅವರು ಶುಭಾಂಗರು. ನೆಕ್ಸ್ಟ್ ಲಕ್ಷ್ಮೀಕಾಂತಂ. ಲಕ್ಷ್ಮೀಕಾಂತಂ ಅಂದ್ರೆ ಏನು? ಲಕ್ಷ್ಮಿ ಅಂತ ಚಂಚಲೆ, ಆ ಚಂಚಲೆಯನ್ನು ನಿಯಂತ್ರಿಸುವವನು. ಕಾಂತ ಅಂದ್ರೆ ಆಕರ್ಷಿಸಿ ನಿಯಂತ್ರಿಸ್ತಾನೆ, ಜಗಳಕಾಯಲ್ಲ, ಡೈವರ್ಸ್ ತಗೊಳ್ಳಲ್ಲ. ಲಕ್ಷ್ಮೀಕಾಂತಂ. ಹಾಗೆ ನಮಗೆ ಬಂದಿರುವಂತಹ ಅನುಕೂಲಗಳನ್ನೆಲ್ಲ ಅದು ನಾನು ಪಡೆದೆ ಅನ್ನುವಂತಹ ನಾನುವನ್ನ ಪಕ್ಕಕ್ಕಿರಿಸಿ ಲಕ್ಷ್ಮೀಕಾಂತನಾಗಿರೋದು ಅಂತಂದ್ರೆ ನಾವು ಕೂಡ ನಮ್ಮ ಪೊಸೆಷನ್ಸು ನಂದಲ್ಲ, ನನ್ನ ಪೈನು ನಂದಲ್ಲ, ಅದು ನಂದಲ್ಲದ ದೇಹ ಒಂದಿಷ್ಟು ಅನುಭವಿಸ್ಲಿ, ಅದು ಅದೇ ಗಳಿಸಿದ್ದು. ನಮ್ಮ ಲಕ್ಷ್ಮಿ ನಮ್ಮ ದೇಹನೇ ಗಳಿಸಿದ್ದು. ಲಕ್ಷ್ಮಿಯಿಂದ ಆಗೋ ಸುಖನೂ ದೇಹ ಮಾಡ್ಕೊಳ್ಳಿ, ಇದು ಲಕ್ಷ್ಮಿಯಿಂದ ಆಗೋ ದುಃಖನೂ ದೇಹನೇ ಮಾಡ್ಕೊಳ್ಳಿ. ಎರಡರಿಂದ ನಾನು ಐ ಆಮ್ ಔಟ್ಸೈಡ್ ದಟ್ ಅಂತ ಅನ್ನುವಂತ ಒಂದು ಧೋರಣೆ ಇದೆಯಲ್ಲ, ಆ ಧೋರಣೆ ಇರುವುದು ಲಕ್ಷ್ಮೀಕಾಂತಂ ಅಂತ ನಾನು ತಿಳ್ಕೊಂಡಿದ್ದೀನಿ. ಮುಂದಿಂದು ತುಂಬಾ ಸ್ವಾರಸ್ಯಕರವಾದ ಕಾವ್ಯ ಕಮಲನಯನಂ. ವಿಷ್ಣು ಏನು ಅಂದ್ರೆ ಕಮಲನಯನ. ನಯನ ಅಂದ್ರೆ ಕಣ್ಣು. ಕಣ್ಣು ಪ್ರಪಂಚದ ಸರೋವರದಲ್ಲಿ ಅದ್ದಿ ಪ್ರಪಂಚದ ಮಾಹಿತಿಯನ್ನ ತಂದ್ಕೊಡುತ್ತೆ. ಆ ಅದ್ದಿದ್ದು
ತಾವರೆ ಹೂವನ್ನ ಕೊಡವು ಬಿಟ್ರೆ ನೀರ್ ಹೇಗೆ ಹೊರಗೆ ಹೋಗುತ್ತೋ ಹಾಗೆ ತನ್ನ ನೋಟದಲ್ಲಿ ಬಂದಂತ ನೋವು ನಲಿವುಗಳನ್ನ ಕೊಡವೆ ಪಕ್ಕಕ್ಕೆ ಕೆಡುವ ಶಕ್ತಿ ಯಾರು ಇದಾರೋ ಅವ್ರಿಗೆ ಕಮಲನಯನಂ ಅಂತನ್ನೋದು ಮೊದಲಿನಿಂದಲೂ ಪುಂಡರೀಕಾಕ್ಷ ಕಮಲನಯನ ಅನ್ನೋದನ್ನ ಪದೇ ಪದೇ ನಮ್ಮಲ್ಲಿ ಬಳಸ್ತಾರೆ. ತಾವರೆ ಹೂವನ್ನ ಅಷ್ಟೊಂದು ಯಾಕೆ ಅವ್ರು ಹೇಳಿದ್ದಾರೆ ಅಂದ್ರೆ ಅದು ಅಲಿಪ್ತ ನೀತಿಯನ್ನ ಪ್ರಾತಿನಿಧಿಸುವಂತಹ ಒಂದು ಹೂವು ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದ್ದು. ಯೋಗಿ ಹೃದಯಾನ ಗಮ್ಯಂ, ಅವನು ಯಾರು ಅಂದ್ರೆ ಯಾರು ಯೋಗಿಗಳಾಗಿರ್ತಾರೋ ಅಂದ್ರೆ ಒಂಟಿತನದಿಂದ ಜಗತ್ತಿನಲ್ಲೇ ಆಶ್ಚರ್ಯ ಹುಡ್ಕೋದಿಲ್ಲ ಅವರು. ತನ್ನ ಚೈತನ್ಯ ನನ್ಗಿನ್ನೊಂದು ಇಂಥ ಅಣುಗಳ ಮೊತ್ತ, ನಾನು ಕೂಡ ಕಲ್ಲು ಅಣುಗಳ ಮೊತ್ತ, ಅದಕ್ಕಿಲ್ಲದ ಪ್ರಜ್ಞೆ ನನಗಿದೆ ಅಂತ ಆ ಪ್ರಜ್ಞೆಯನ್ನೇ ಯಾರು ಆನಂದ ಪಡ್ತಾರೋ ಅವರ ಹೃದಯದಲ್ಲಿ ನೀನು ಬರುವಂತವನು ಅನ್ನುವಂಥದ್ದು ಗಮನಿಸಬೇಕಾದ್ದು. ಒಂದೇ ವಿಷ್ಣುಂ, ಮುಂದಿನ ವಿಷ್ಣುಂ ಅಂದ್ರೆ ಆ ವಿಶ್ ಅಂದ್ರೆ ಇರುವಂಥದ್ದು ನಿವೇಶನ, ಅದೆಲ್ಲ ಹಾಗೆ ಬಂದಿರುವಂಥದ್ದು ಎಲ್ಲ ಕಡೆಯಲ್ಲೂ ಇದೆ. ಏನ್ ನೋಡಿದ್ರು ನಮಗ್ ಜ್ಞಾಪಕ ಬರ್ಬೇಕಾಗಿತ್ತು. ನಮ್ಮ ದುರಂತ ಏನು ಅಂದ್ರೆ ಏನ್ ನೋಡಿದ್ರು ಜ್ಞಾಪಕ ಬರ್ತಿಲ್ಲ. ಅದನ್ನ ಶಾಂತಿ ಅಂದ್ರೆ ಏನು ಅಂದ್ರೆ ಶಾಂತಿಯನ್ನ ನೆನಪಿಸ್ಬೇಕು. ಯಾವುದು ಅಶಾಂತಿಯೂ ಶಾಂತಿಯನ್ನು ನೆನಪಿಸ್ಬೇಕು, ಶಾಂತಿಯೂ ಶಾಂತಿಯನ್ನೇ ನೆನಪಿಸ್ಬೇಕು. ಆ ರೀತಿಯ ಒಂದು ಮನೋಭಾವ ಇದೆಯಲ್ಲ, ಎಲ್ಲ ಕಡೆಯಲ್ಲೂ ಶಾಂತಿ ಇದೆ, ಅದು ತನ್ನ ಕರ್ತವ್ಯ ಅಂತ ಮಾಡ್ತೇವೆ. ಎರಡು ಮೋಡಗಳು ಗಡ್ಲ ಮಾಡಿ ಇದು ಸಿಡ್ಲು ಗುಡುಗು ಬರ್ತಾ ಇದೆ ಅಂತಂದ್ರೆ ಏನರ್ಥ ಅಂದ್ರೆ ಅದಾದ್ರೆ ಕೆಲಸ ಮಾಡ್ತಿದೆ. ನಮಗೆ ಭಯ, ಯಾಕೆಂದ್ರೆ ನಾನು ಬೆರೆಸಿ ನೋಡಿದ್ರಿಂದ. ಇಲ್ಲದೆ ಇರೋದು ಪ್ರಕೃತಿಯಲ್ಲಿ ಇಲ್ಲೇ ಮೋಡ ಮಿಂಚು ಗುಡುಗು ಮಳೆ ಎಲ್ಲವೂ ಋತುಮಾನದ ಮೇಲೆ ಕೋಪಿಸ್ಕೊಂಡ್ರಾಗುತ್ತೇನು? ಆಗೋದಿಲ್ಲ. ಹಾಗಾಗಿ ಒಂದೇ ವಿಷ್ಣುಂ ಭವ ಭಯ ಹರಂ, ಇದು ತುಂಬಾ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕಾದ್ದು. ಭವದ ಭಯಗಳು ಎಲ್ಲವನ್ನು ತಾನೂ ಹರಿಸಿಕೊಂಡು ಬೇರೆಯವ್ರಿಗೂ ಅವನ್ ಕಷ್ಟದ ಮಧ್ಯೆ ನಗ್ತಾ ಇದ್ದಾನಪ್ಪ, ನಾನು ಹಾಗೆ ಅವನ್ ಕಷ್ಟದ ಮಧ್ಯೆ ನಿರಾಳವಾಗಿರ್ಬೇಕು ಅನ್ನುವ ರೀತಿಯಲ್ಲಿ ಇರುವಂಥವನು ಅನ್ನುವಂಥದ್ದು ಭವ ಭಯ ಹರಂ ಅನ್ನುವಂಥದ್ದು ಹೆಸರು. ಮುಂದಕ್ಕೆ ಸರ್ವಲೋಕೈಕನಾಥಂ, ನಾನು ಎಷ್ಟೋ ಜನ ನೋಡಿದ್ದೀನಿ ಈ ರೀತಿ ತಾನೂ ನೆಮ್ಮದಿಯಾಗಿದ್ದು ಇನ್ನೊಬ್ಬರಿಗೆ ನೆಮ್ಮದಿಯನ್ನು ತಂದು ಕೊಡುವಂಥವನು ನನಗೆ ಸಿಕ್ಕಿಲ್ಲ, ಅಂಥ ವ್ಯಕ್ತಿ ಇವನು ಅಂತ ಅನ್ನುವಂಥದ್ದು ದೈವದ 14ನೇ ಹೆಸರು. 14 ಹೆಸರುಗಳನ್ನ ನಾನೀಗ ಪ್ರಸ್ತಾಪ ಮಾಡಿದ್ದೀನಿ. ಈ 14ರ ಒಂದು ಸೂಜಿ ಮನೆಯಷ್ಟು ಲಕ್ಷಣ ನಮ್ಗಿದ್ರು ಜನಗಳ ಮಧ್ಯದಲ್ಲಿ ಅತ್ಯಂತ ಪ್ರಶಾಂತವಾದ ವ್ಯಕ್ತಿ ಅಂತ ನಮ್ಮನ್ನ ಜಗತ್ತು ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ. ಗುರುತಿಸದೇ ಇದ್ರು ನಷ್ಟು ಇಲ್ಲ, ನಾನಂತೂ ನೆಮ್ಮದಿಯಾಗಿರ್ತೀನಿ. ಸೊ ಹೀಗಾಗಿ ಆತ್ಮೀಯರೇ 14 ಲಕ್ಷಣಗಳನ್ನ ಶಾಂತವಾಗಿರೋದಕ್ಕೆ ಹೇಗೆ ಅನ್ನುವಂಥದ್ದನ್ನ ಈ 14 ಹೆಸರುಗಳು ಹೇಳುತ್ತೆ. 14 ಹೆಸರುಗಳನ್ನ, ವಿಷ್ಣುವಿನ 14 ಹೆಸರುಗಳನ್ನ ನಾವು ಸುಮ್ಮನೆ ಶಬ್ದಗಳಾಗಿಸಿದರೆ ಅದು ಕೇವಲ ಶಬ್ದ ಮಾಲಿನ್ಯ, ಅರ್ಥವಾಗಿಸಿದರೆ ಆಲೋಚನಾ ಮಾಲಿನ್ಯ, ಆದ್ರೆ ಅನುಷ್ಠಾನಕ್ಕೆ ತಂದರೆ ಆಗ ಶಾಂತಿ ಅನ್ನುವಂಥದ್ದು ನಮಗೆ ಒಲಿಯುತ್ತೆ ಅಂತ. ಬರ್ಟ್ರಾಂಡ್ ರಸೆಲ್ ಹೇಳ್ತಾರೆ, ಎ ರ್ಯಾಷನಲ್ ಮ್ಯಾನ್ ಈಸ್ ಒನ್ ಹೂ ವಾಂಟ್ಸ್ ಎವರಿ ಒನ್ ಟು ಬಿ ರ್ಯಾಷನಲ್ ಅಂತ. ಹಾಗಾಗಿ ಶಾಂತನಾದ ಮನುಷ್ಯ ಎಲ್ಲರಲ್ಲೂ ಶಾಂತಿಯನ್ನ ಪ್ರೇರೇಪಿಸಬಲ್ಲವನು ಅಂತ. ಆದರೆ ಅವರು ಹೇಳುವ ಅರ್ಥದಕ್ಕಿನ್ನ ಭಿನ್ನವಾದ ಅರ್ಥ ಇಲ್ಲಿದೆ. ಯಾಕಪ್ಪ ಅಂದ್ರೆ ಇನ್ನೊಬ್ಬರಿಗೆ ಶಾಂತಿ ಪ್ರೇರೇಪಿಸ ಹೋಗಿ ನಾವೇ ಏನಾಗ್ತೀವಿ, ನಮ್ಮ ಶಾಂತಿಯನ್ನು ಕಳ್ಕೊಳ್ಳುವಂತಹ ಅನೇಕ ಇಕ್ಕಟ್ಟುಗಳಿಗೆ ನಾವು ಈಗಾಗಲೇ ನಮ್ಮ ಬದುಕಿನಲ್ಲಿ ಸಿಕ್ಕಾಕೊಂಡಿದ್ದೀವಿ. ಆದ್ದರಿಂದ ನಾವು ಬೆಂಕಿಯನ್ನು ಆರಿಸುವಾಗ ಫೈರ್ ಪ್ರೂಫ್ ಸೂಟ್ ಇರುತ್ತ, ಬೆಂಕಿಯಿಂದ ಸುಡದ ಒಂದು ಉಡುಪು ಹಾಕೊಂಡು ಹೋಗ್ಬೇಕಲ್ಲ. ಹಾಗೆ ಹೋಗದೇಲೆ ನಾವು ಶಾಂತವಾಗಿದ್ದವರು ಇನ್ನೊಬ್ರಿಗೆ ಶಾಂತಿ ಕೊಡೋಕೆ ಹೋಗಿ ನಮ್ಮ ಶಾಂತಿನೂ ಕಳ್ಕೊಳ್ಳುವಂತ ಅಪಾಯಕ್ಕೆ ನಾವು ಸಿಕ್ಕಾಕೋತಾ ಇದ್ದೀವಿ ಅನ್ನುವಂಥದ್ದನ್ನು ಗಮನಿಸಬೇಕಾದ್ದು. ಆದ್ದರಿಂದ ಚಲನೆಯನ್ನು ತಪ್ಪಿಸುವುದು ಶಾಂತಿ ಅಲ್ಲ, ವಿಚಲನೆಯನ್ನು ತಪ್ಪಿಸುವುದು ಶಾಂತಿ. ವಿಚಲನೆ ಅಂದ್ರೆ ಚಲನೆಯ ಪರಿಣಾಮವಾಗಿ ನನ್ನ ಅಂತರಂಗದಲ್ಲಿ ಆಗುವ ಅಲ್ಲೋಲ ಕಲ್ಲೋಲ ಇದೆಯಲ್ಲ, ಅದು ವಿಚಲನೆ. ಆ ವಿಚಲನೆಯನ್ನು ತಪ್ಪಿಸೋದೇನು ಸುಲಭದ ಮಾತಲ್ಲ. ಯಾಕೆ ಅಂದ್ರೆ ನನ್ನ ಮನಸ್ಸೂ ಚಂಚಲವೇ, ಜಗತ್ತು ಚಂಚಲವೇ, ನಿರಂತರವಾಗಿ ಕೆಣಕತ್ತೆ ಜಗತ್ತು ನನ್ನ ಮನಸ್ಸು. ಆ ಜಗತ್ತು ಸೂಕ್ಷ್ಮ ಶರೀರ ಮೊದಲೇ ಹಗುರವಾದ್ದು ಜೋರಾಗಿ ಅಲುಗಾಡುತ್ತಲ್ಲ, ಹಾಗೆ ದೇಹ ಬೇಗ ಅಲುಗಾಡೋದಿಲ್ಲ, ಮನಸ್ಸು ಅಲುಗಾಡುತ್ತೆ. ಮನಸ್ಸು ದೃಢವಾದ್ರೆ ದೇಹದ ಒಂದು ಭಯ ಭೀತಿ ಎಲ್ಲವನ್ನೂ ನಿಯಂತ್ರಣ ಮಾಡ್ಬೋದು. ಆದ್ರಿಂದ ಕುದುರೆಯಲ್ಲಿ
ವಾಹನ ಚಾಲಕ ಇದಾನಲ್ಲ, ವಾಹನ ಗಡಗಡ ಅಂತ ಶಬ್ದ ಮಾಡಿದ್ರೆ ಚಾಲಕ ನಿಯಂತ್ರಣ ಮಾಡಬಲ್ಲ, ಚಾಲಕನೇ ಕುಡಿದು ಬಂದ್ರೆ ಅಪಘಾತ ತಪ್ಪಿದ್ದಲ್ಲ. ಆದ್ದರಿಂದ ನಾವು ಚಾಲಕನ ಹಂತದಲ್ಲಿ ಈ ಶಾಂತಿಯನ್ನ ಸಾಧಿಸಬೇಕು ಅನ್ನುವಂಥದ್ದನ್ನ ಬರ್ಟ್ರಾಂಡ್ ರಸಲ್ ಹೇಳಿಲ್ಲ. ಎ ರ್ಯಾಷನಲ್ ಮ್ಯಾನ್ ಈಸ್ ಒನ್ ಹೂ ವಾಂಟ್ಸ್ ಅದರ್ಸ್ ಟು ಬಿ ರ್ಯಾಷನಲ್. ಇನ್ನೊಬ್ಬರಿಗೆ ರ್ಯಾಷನಾಲಿಟಿ ಕಲ್ಸೋನೆ ಯಾರು ವೈಚಾರಿಕ ಅಂದ್ರೆ ಇನ್ನೊಬ್ಬರಿಗೆ ವೈಚಾರಿಕತೆ ಕಲ್ಸೋನೆ ವೈಚಾರಿಕ ಅನ್ನುವಂಥ ಭಾವದಿಂದ ಬರ್ಟ್ರಾಂಡ್ ರಸಲ್ ಹೇಳಿದ್ದಾರೆ. ಇಲ್ಲಿ ನಾವು ಹೇಳೋದು ಇದಂದ್ರೆ ಭವ ಭಯ ಹರಂ ಅಂದ್ರೆ ನನ್ನ ಭಯ ಕಳ್ಕೊಂಡಿದ್ದೀನಯ್ಯ, ನೀನು ಸಾಧ್ಯವಾದ್ರೆ ಕಳ್ಕೊ, ನೀ ಕಳ್ಕೊಳ್ಳೋದಿದ್ರು ನನ್ನ ಸಮತೋಲ ಇದೆಯಲ್ಲ, ನನ್ನ ಬ್ಯಾಲೆನ್ಸ್ ಇದೆಯಲ್ಲ, ಮೆಂಟಲ್ ಬ್ಯಾಲೆನ್ಸ್ ಹಂಗೆ ಉಳಿಸ್ಕೋತೀನಿ ಅಂತ ಅನ್ನುವಂಥ ಧೋರಣೆ ಇದು ಇರುವಂತಹ ಒಂದು ಪ್ರಯತ್ನವೂ ಇರಬೇಕು ಶಾಂತಿ ತರೋದಕ್ಕೆ, ಶಾಂತಿ ತಂದ್ಕೊಳ್ಳೋಕೆ. ವಿಫಲತೆಯಿಂದ ವಿಚಲಿತರಾಗದ ಒಂದು ಸ್ಥಿರ ಬುದ್ಧಿಯೂ ಕೂಡ ಇರಬೇಕಾಗತ್ತೆ. ಆದ್ದರಿಂದ ಸ್ಥಿರ ಬುದ್ಧಿ ಇಲ್ಲದೆ ಶಾಂತಿ ಇಲ್ಲ, ಶಾಂತಿ ಇಲ್ಲದೆ ಸ್ಥಿರ ಬುದ್ಧಿ ಸಾಧ್ಯವಿಲ್ಲ ಅನ್ನುವಂಥ ಮಾತು. ಆತ್ಮೀಯರೇ, ಇಲ್ಲಿ ನಾವು ಗಮನಿಸಬೇಕಾದ್ದೇನಪ್ಪಾ ಅಂತಂದ್ರೆ, ನನ್ನ ಕಣ್ಣು ನನ್ನ ಅಂತರಂಗದ ಕಡೆ ನೋಡುವುದಿಲ್ಲ, ಸದಾ ಜಗತ್ತಿನ ಕಡೆ ನೋಡುತ್ತೆ. ಜಗತ್ತಿನ ಏರುಪೇರಿಗೆ ನಿರಂತರವಾಗಿ ವಿಚಲಿತವಾಗುತ್ತೆ. ಆದ್ರಿಂದ ಹೊರಗಡೆ ನೋಡಿದ್ರೆ ನಮ್ಗೆ ಎರಡೇ ಆಗೋದು. ಚೆನ್ನಾಗಿರೋದು ನೋಡಿದ್ರೆ ನಂಗೆ ಬೇಕು ಅಂತ ಕನಸು ಕಾಣುತ್ತೆ, ಇನ್ಯಾರೋ ಕಷ್ಟಪಡೋದು ನೋಡಿದ್ರೆ ಅಯ್ಯಪ್ಪ ನಂಗ ಪ್ಯಾರಾಲಿಸಿಸ್ ಎಲ್ಲ ಬರೋದ್ ಬೇಡಪ್ಪ ಅಂತ ಅನ್ಸತ್ತೆ. ಹಾಗಾಗಿ ಹೊರಗಡೆ ಜಗತ್ತನ್ನು ನೋಡುವ ಕಣ್ಣಿಗೆ ಶಾಂತಿ ಖಂಡಿತ ಸಿಗಕ್ಕೆ ಸಾಧ್ಯ ಇಲ್ಲ. ಇಲ್ಲ ಬೇಕು ಅನ್ನೋ ಸೃಷ್ಟಿಯಾಗುತ್ತೆ, ಇಲ್ಲ ಬೇಡ ಅನ್ನೋ ಸೃಷ್ಟಿಯಾಗುತ್ತೆ. ಆದ್ರೆ ಒಳ ಜಗತ್ತನ್ನ ನೋಡಿದಾಗ ಹೊರ ಜಗತ್ತು ಹಾಗೆ ಇರ್ಲಿ, ಅದಿರೋಬೇಕಾದ್ದೆ. ನನ್ನ ಒಳ ಜಗತ್ತಿನಲ್ಲಿ ಏನಾಗುತ್ತೆ ಅಂತ ಅಂತರ್ಮುಖಿಯಾಗಿ ನೋಡಿದಾಗ ನನ್ನ ಮನಸ್ಸಿನಲ್ಲಿ ಅಲ್ಲಿ ಕೂಡ ಅಲ್ಲೋಲ ಕಲ್ಲೋಲ ಆದ್ರೆ, ಈ ಅಲ್ಲೋಲ ಕಲ್ಲೋಲವನ್ನು ಮಾಡಿದ್ದು ನಾನಲ್ಲ, ಜಗತ್ತು. ಆ ಜಗತ್ತೇನಿದೆಯಲ್ಲ, ಆ ಜಗತ್ತಿನಿಂದ ನಾನು ಅಲ್ಲೋಲ ಕಲ್ಲೋಲ ಆಗಿದ್ದೀನಿ ಅನ್ನುವಂತಹ ಎಚ್ಚರ ಬಂದಾಗ ಆ ಜಗತ್ತನ್ನ ಜಗತ್ತಿನಿಂದ ದೂರ ಅಲ್ಲ, ಜಗತ್ತಿನ ಅಲ್ಲೋಲ ಕಲ್ಲೋಲದಿಂದ ದೂರ ಇರುವಂಥದ್ದನ್ನ ನಾವು ಮಾಡಬಹುದು ಅಂತ. ಸೂರ್ಯನಿಗೆ ಮನ್ಯುಪತೆ ಅಂತ ಒಂದು ಮಾತಿದೆ. ಸೂರ್ಯಶ್ಚ ಮಾಮುನ್ಯಶ್ಚ ಮನ್ಯುಪತೆ ಇಷ್ಟ ಮನ್ಯುಕೃತೇಭ್ಯ ಅಂತ. ಅವನು ಕೋಪದ ಒಡೆಯ ಕೂಡ ಹೌದು, ಕೋಪವನ್ನು ನಮ್ಗೆ ಉಂಟು ಮಾಡುವನು ಹೌದು. ಬೇಸಿಗೆಯಲ್ಲಿ ಬಿಸಿಲಾಗಿ ನಮ್ಗೆ ಕೋಪ ಬರುತ್ತೆ ಸೂರ್ಯನ ಮೇಲೆ, ಏನ್ ಹೀಗೆ ಸುಟ್ಟು ಪ್ರಾಣ ತೆಗಿತಾನೆ ನಮ್ಮನ್ನ ಅಂತ. ಕಾಣಿಸ್ಕೊಳ್ಳೋದೇ ಇಲ್ಲ ಸೂರ್ಯ ಅಂತ, ಅದಕ್ಕೂ ನಮ್ಗೆ ಇದಾಗುತ್ತೆ. ಅದಕ್ಕೆ ಎಷ್ಟು ವಿಚಿತ್ರವಾಗಿ ದೇವರನ್ನ ಮನ್ಯುಪತೆ, ಕೋಪವನ್ನು ಉಂಟು ಮಾಡುವ, ಕೋಪದ ಒಡೆಯ, ಹಾಗೆ ಮನ್ಯುಕೃತೇಭ್ಯ, ಕೋಪವನ್ನು ಉಂಟು ಮಾಡುವನು ಅಂತ ಅನ್ನೋ ಹೆಸರಿನಿಂದ ಕರೆದಿರುವುದರಿಂದ ನಮ್ಮ ಹತೋಟಿಯಲ್ಲಿಲ್ಲದ ಪ್ರಕೃತಿಯನ್ನ ಹತೋಟಿಗೆ ತರೋಕ್ ಹೋಗಿ ಅಶಾಂತರಾಗ್ತಿರೋ, ನಮ್ಮ ಹತೋಟಿಯಲ್ಲಿರೋದು ಮನಸ್ಸನ್ನ ಅವ್ರಿಗೆ ಒಪ್ಪಿಸ್ಬಿಟ್ಟು, ಅಥವಾ ನಮ್ಮ ಮನಸ್ಸನ್ನ ಶಾಂತವಾಗಿ ಇಟ್ಕೊಂಡು ನಮ್ಮ ಕೈಲಾದಷ್ಟು ಮಟ್ಟಿಗೆ ಪ್ರಕೃತಿನ ಬದಲಾಯಿಸೋದಿಕ್ಕೆ ಪ್ರಯತ್ನ ಪಡ್ತೀವಿ ಅನ್ನೋದು ತುಂಬಾ ಮುಖ್ಯ. ನಾವು ಬಿಸಿಲನ್ನ ತಪ್ಸಕ್ಕೆ ಛತ್ರಿನೇ, ಮಳೆ ತಪ್ಸಕ್ಕೂ ಛತ್ರಿನೇ. ಆದ್ರಿಂದ ನಮಗೆ ನಾವು ಕೊಡೆಯ ಕುರಿತು ಆಲೋಚನೆ ಮಾಡ್ಬೇಕೇ ಹೊರತು ಹವಾಮಾನ ಏರುಪೇರನ್ನು ಕುರಿತು ಆಲೋಚನೆ ಮಾಡೋರಿಗೆ ಅಶಾಂತಿಯೇ. ಕೊಡೆ ಇದೆ, ಅದನ್ನ ನಾನು ಇನ್ನೂ ಭದ್ರ ಮಾಡ್ಕೋತೀನಿ, ನಿರಂತರವಾಗಿ ಎಚ್ಚರವಾಗಿ ಇಟ್ಕೋತೀನಿ ಅಂತನ್ನೋರು ಹವಾಮಾನದ ಬಗ್ಗೆ ಯೋಚನೆ ಮಾಡಲ್ಲ. ಮೊನ್ನೆ ನಾನು ಹಾಕಿದ್ದೆ, ನೀವು ಗಮನಿಸಿದ್ರೋ ಇಲ್ಲೋ ಗೊತ್ತಿಲ್ಲ ನನಗೆ, ಏನಂದ್ರೆ ಚಪ್ಪಲಿ ಧರಿಸಿ ಓಡಾಡುವವನು ನೆಲದ ಅಂಕು ಡೊಂಕುಗಳ ಬಗ್ಗೆ, ಕಲ್ಲು ಮುಳ್ಳಿನ ಬಗ್ಗೆ ಎಂದೂ ವಿಮರ್ಶೆ ಮಾಡೋದಿಲ್ಲ ಅಂತ. ಅಂದ್ರೆ ಏನಾಯ್ತು, ಚಪ್ಪಲಿ ಹಾಕಿಕೊಂಡು ಓಡಾಡಿದ ಹಾಗೆ ನಾವು ಬದುಕನ್ನ ಸಾಗಿಸಿದರೆ ಆಗ ಶಾಂತಿ ಸಹಜವಾಗಿ ಬರುತ್ತೆ ಹೊರತು, ಇಲ್ಲ ನಾನು ಒಳ್ಳೇದ್ ಮಾಡಿದೀನಿ, ನಂಗೆ ಒಳ್ಳೇದೇ ಆಗ್ಬೇಕು, ದೇವ್ರ ಬುದ್ಧಿ ಇದ್ರೆ ನಂಗೆ ಹೇಳಲಿ ಅಂತ ನೀನೆ ನಾನು ಸ್ವಾನುಕಂಪದಲ್ಲಿ ಹಾಪ್ಕಿನ್ಸ್ ಪದ್ಯವನ್ನು ಹೇಳಿದ್ದೆ. ಅದಕ್ಕೂ ಇದಕ್ಕೂ ನೇರವಾಗಿ ಸಂಬಂಧ ಇದೆ. ಹಾಪ್ಕಿನ್ಸ್ಗೆ ಅನುಮಾನ ಬಂದಿದ್ದು ಯಾಕೆ ಅಂದ್ರೆ, ಅವನು ಶಾಂತಿ ತಗೊಂಡಿಲ್ಲ, ತರ್ಕ ಹುಡ್ತಾ ಇದ್ದಾನೆ ಪ್ರಕೃತಿ ಜೊತೆಯಲ್ಲಿ. ಪ್ರಕೃತಿಯಿಂದ ನಾವು ತರ್ಕವನ್ನು ಕಲ್ತಿದ್ದೇವೆ, ಆದ್ರೆ ಪ್ರಕೃತಿಗೆ ತರ್ಕ ಹೂಡಕ್ ಹೋಗಕ್ ಆಗೋದಿಲ್ಲ, ಗುರುವಿಗೆ ತಿರುಮಂತ್ರ ಹಾಕಕ್ಕಾಗಲ್ಲ. ಪ್ರಕೃತಿಯಲ್ಲಿ ತರ್ಕ ಇಲ್ಲ ಅಂತಲೂ ಅಲ್ಲ, ಆ ತರ್ಕ ಅನಂತ ಪ್ರಕೃತಿಯ ತರ್ಕವನ್ನ ಶಾಂತವಾದ ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಅನ್ನೋ ಅಜ್ಞಾನವೂ ಕಲಿಕೆಯೇ, ಅರ್ಥ ಮಾಡ್ಕೊಂಡಿದೀನಿ ಅನ್ನೋಂಥದ್ದು ಕಲಿಕೆ. ಅರ್ಥ ಮಾಡ್ಕೊಂಡು ಸಾಧಿಸಿರೋದು ಏನ್ನ, ದೇಹವನ್ನ ಓಲೈಸೋದನ್ನ. ಹಿಡಿ ಬೂದಿಯಾಗುವ, ಹಿಡಿ ಮಣ್ಣಾಗುವ ದೇಹದ ಓಲೈಕೆ ಅಲ್ಲದೆ ನಾವು ಬದುಕಿನಲ್ಲಿ ನಮ್ಮ ಎಲ್ಲ ಜ್ಞಾನಗಳು ಇನ್ನೇನು ಸಾಧಿಸಿಲ್ಲ, ಆಶ್ಚರ್ಯ ಪಟ್ಟಿಲ್ಲ ಅನ್ನೋದ್ರಿಂದ ಸೋಜಿಗದ ಸಂಶ್ಲೇಷಣೆ ಬರದವನು ಶಾಂತವಾಗಿರಕ್ ಸಾಧ್ಯವಿಲ್ಲ. ಅಜ್ಞಾನವೂ ಶಾಂತಿಯನ್ನ ನೆನಪಿಸ್ಬೇಕು, ಜ್ಞಾನವೂ ಶಾಂತಿಯನ್ನ ನೆನಪಿಸ್ಬೇಕು ಅಂತ ಹೇಳ್ತಾ ಇವತ್ತಿನ ಜಾಲನ್ಯಾಸವನ್ನ ಮುಗಿಸ್ತೇನೆ. ಮುಂದಿನ ಜಾಲನ್ಯಾಸಕ್ಕೆ ಶಿವನ 14 ಹೆಸರು ಕೂಡ ಹೇಗೆ ಇದೇ ವಿಷಯವನ್ನು ಹೇಳುತ್ತೆ ಅಂತ. ಹರಿಹರರಿಗೆ ಭೇದ ಮಾಡುವ ಜನ ಇದಾರಲ್ಲ, ಈಶ್ವರ ಹೆಚ್ಚು ವಿಷ್ಣು ಹೆಚ್ಚು ಅಂತ.
ಲಕ್ಷ್ಮೀಶ ಹೇಳ್ತಾನೆ, ಹರಿಹರರಿಗೆ ಭೇದವನ್ನೆಸಗಿದ ಪಾಪ ನನಗೆ ಬರಲಿ, ಅದು ಅತಿ ದೊಡ್ಡ ಪಾಪ ಅಂತ. ಆದ್ರಿಂದ ಶಿವನ 14 ಹೆಸರಿನಾಗೆ ಮುಂದಿನ ಭಾಗದಲ್ಲಿ ಹರನ 14 ಹೆಸರುಗಳನ್ನು ಹೇಳ್ತಾ, ಮತ್ತೆ ನಾವು ಸರಳ ಉಪಾಯಗಳು, ಶಾಂತಿಯನ್ನು ಸಾಧಿಸಬಹುದಾದಂತ ಸರಳ ಉಪಾಯಗಳನ್ನು ಕುರಿತು ಕೂಡ ನಾನು ಚರ್ಚೆ ಮಾಡ್ತೇನೆ. ಅದಕ್ಕೆ ಎಂದಿನಂತೆ ತಮ್ಮ ಬೆಂಬಲ ಕೊಡಬೇಕು ಅಂತ ಮನವಿ ಮಾಡ್ಕೊಳ್ತಾ, ನೀವು ಇಲ್ಲಿ ಪ್ರಶ್ನೆ ಕೇಳುವಂತಹ ಪ್ರವೃತ್ತಿಯನ್ನ ಮತ್ತೆ ಯಾವುದು ನಮ್ಮ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಪ್ರತಿಕ್ರಿಯೆಗಳನ್ನ ಹಾಕುವಂಥದ್ದನ್ನ ಸ್ವಲ್ಪ ರೂಢಿ ಮಾಡ್ಕೊಂಡಿದ್ದೀರಾ. ಒಬ್ಬೊಬ್ರು ಯಾರು ಹಾಕ್ತಾ ಇದ್ದೀರಾ, ಅವ್ರಿಗೆ ಅಭಿನಂದಿಸ್ತಾ ಮತ್ತೊಮ್ಮೆ ಮನವಿ ಮಾಡ್ಕೋತೇನೆ, ಶುಭಾಶಯಗಳನ್ನ ನಮ್ಮ ಇದಕ್ಕೆ ಹಾಕ್ಬೇಡಿ, ಅಂತವ್ರು ಬರಲೇಬೇಡಿ, ನಮ್ ಗುಂಪಿಂದ ಬಿಟ್ಟೋಟೋಗಿಬೇಕು, ನಾನು ಬೇಡ ಅನ್ನೋದಿಲ್ಲ. ಆದ್ರೆ ನಿಮ್ಮ ವೈಯಕ್ತಿಕವಾದ ವಿಷಯಗಳನ್ನ ಹೇಳುವಂತ ವೇದಿಕೆ ಇದಲ್ಲ. ಅದರಿಂದ ಶುಭಾಶಯಗಳು ಅಥವಾ ಇನ್ಯಾವುದೋ ನಮ್ಮೂರಿನ ಕಾರ್ಯಕ್ರಮ ನೀವೆಲ್ಲ ಬನ್ನಿ ಅನ್ನೋದಕ್ಕೆ ದಿಸ್ ಇಸ್ ನಾಟ್ ಎ ನೋಟಿಸ್ ಬೋರ್ಡ್ ಆಫ್ ಎಕ್ಸ್ಟೆಂಡಿಂಗ್ ಮೆಸೇಜಸ್. ದಯವಿಟ್ಟು ಈ ವಿಷಯಕ್ಕೆ ಸಂಬಂಧಪಟ್ಟ ಸಂದೇಶಗಳನ್ನ ಹಾಕಿದ್ರೆ ನಾವು ಗಂಭೀರವಾಗಿ ಪರಿಗಣಿಸ್ಬೇಕಾಗತ್ತೆ ಅಂತ ಹೇಳ್ತಾ, ಈಗ ನನ್ನ ಕಟುವಾದ ಮಾತುಗಳಿಗೆ ಕ್ಷಮೆ ಕೇಳಿ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ತಮ್ಮ ಪ್ರತಿಕ್ರಿಯೆಗೆ ಅನುವು ಮಾಡಿಕೊಡ್ತಾ ಇದ್ದೇನೆ. ನಾನು ಈ ದಿನ ಉಪನ್ಯಾಸ ಮಾಡ್ತಾ ಇರೋದು ನಾನು ಪ್ರೌಢಶಾಲೆ ಓದಿದಂಥ ಊರು. ಇಲ್ಲಿ ನಾನು ಒಂದು ಉಪನ್ಯಾಸಕ್ಕೆ ಯಾರು ಕರೆದೂ ಇಲ್ಲ, ಮಾಡೂ ಇಲ್ಲ, ಇದೇ ಮೊದಲನೇದಂತ ಮಾಡಿದ್ದು. ಉತ್ತಮ ಸಂಸ್ಕಾರವನ್ನ, ಉತ್ತಮ ಸದಭಿರುಚಿಯನ್ನ ಬಿತ್ತಿದ ಊರಿನಲ್ಲಿ ಈ ವಿಷಯನ ನಾನು ಮಾತಾಡ್ತಾ ಇದ್ದೀನಿ ಅನ್ನೋದು ನನಗೊಂದು ಸಮಾಧಾನದ ಸಂಗತಿ. ಬಿತ್ತಿದ್ದನ್ನ ನಾನು ಆಮೇಲೆ ಬೆಳೆಸ್ಕೊಂಡಿದ್ದು ಬೇರೆ ಮಾತು. ಆದ್ರೆ ಕೆಲವೊಮ್ಮೆ ಮನೆಯನ್ನು ಗೆದ್ದು ಮಂದೆಯನ್ನು ಗೆಲ್ಲು ಅಂತ ಹೇಳ್ತಾರಲ್ಲ, ಹಾಗೆ ನನಗೂ ಆ ಊರಿನಲ್ಲಿ ನಿಮ್ಮೊಂದಿಗೆ ಮಾತನಾಡುವಾಗ ಕೆಲವು ಮಧ್ಯದಲ್ಲಿ ಒಂದ್ ಸ್ವಲ್ಪ ಕಟ್ಟಾಯ್ತು, ಅನನುಕೂಲ ಆಯ್ತು. ಅದನ್ನೆಲ್ಲ ತಾವು ಸಹಿಸಿದಿರಿ. ಮತ್ತೊಮ್ಮೆ ನಿಮಗೆ ವಂದಿಸ್ತಾ ತಮ್ಮ ಪ್ರತಿಕ್ರಿಯೆಗೋಸ್ಕರ ಕಾತರದ ಕಿವಿಯಿಂದ ಕಾಯ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿತ್ತು ಸರ್. ಮತ್ತೆ ಇವತ್ತು ಶಾಂತಿ ಅಶಾಂತಿ ಅಂತಾದ್ರೇನೆ ಮನಸ್ಸು ಕದಡುತ್ತೆ ಅನ್ನುವಂತ ಭಾವ, ಅಶಾಂತತೆಯಲ್ಲೂ ಶಾಂತತೆಯನ್ನ ಹುಡುಕ್ಬೇಕು ಅನ್ನುವಂಥದ್ದು ವ್ಯಕ್ತವಾಯ್ತು. ಹಾಗೇನೆ ಈ ನಮ್ಮ ಶಾಂತಿ ಮಂತ್ರಗಳಲ್ಲಿ ಕೊನೆಯಲ್ಲಿ ಶಾಂತಿ 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 ಅನ್ನುವಂಥದ್ದು, ಆ ಶಾಂತಿ ಮಂತ್ರ ಹೆಸರೇ ಶಾಂತಿ ಮಂತ್ರ ಹೇಳುತ್ತೆ, ಕೊನೆಯಲ್ಲಿ 3 ಸತಿ ಶಾಂತಿ ಹೇಳುವಂತಹದ್ದು, ಅದನ್ನ ಕೇಳಿದಾಗ ಆಗುವಂತಹ ಭಾವ ಮತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳುವಂತಹ ರೀತಿ ತುಂಬಾ ಅಚ್ಚುಕಟ್ಟಾಗಿ ಬಂತು ಸರ್. ಚೆನ್ನಾಗಿತ್ತು ಸರ್, ಧನ್ಯವಾದಗಳು. ಮತ್ತೆ ಸರ್ ತುಂಬಾ ಚೆನ್ನಾಗಿತ್ತು. ಲಕ್ಷ್ಮೀಕಾಂತಂ ಅನ್ನೋದು ಶಾಂತಿಗೆ ಹೇಗೆ ಸ್ವಲ್ಪ ಹೇಳ್ಬೋದಾ? ಅದನ್ನ ನಾನು ಕಳೆದ ಜಾಲನ್ಯಾಸದಲ್ಲಿ ಹೇಳಿದ್ದುಂಟು. ಏನಂದ್ರೆ, 2 ಇದೆ ಸಂಪತ್ತು. ಒಂದು ಭೋಗ ಸಂಪತ್ತು, ಇನ್ನೊಂದು ಸಾಧನ ಸಂಪತ್ತು ಅಂತಿದೆ. ಪುರಂದರದಾಸರು ಆದದ್ದೆಲ್ಲ ಒಳಿತೆ ಆಯಿತು, ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು ಅಂತ ತನ್ನ ಭೌತಿಕ ಸಂಪತ್ತನ್ನ ಹಂಚಿದಾಗ ಹೇಳಿದ್ರು ಅಂತ ನಾನು ಹೇಳಿದ್ದೆ. ಹಾಗಾಗಿ ಆ ಲಕ್ಷ್ಮೀಕಾಂತ ಅಂದ್ರೆ ಆ ಲಕ್ಷ್ಮಿಯನ್ನ ಚಾಂಚಲ್ಯಕ್ಕೆ ಬಳಸ್ಕೋಬೇಕು. ಲಕ್ಷ್ಮೀನೂ ಮನಸ್ಸಿನಾಗೆ ಚಂಚಲೆ, ಅಥವಾ ನನ್ನ ಮನಸ್ಸಿನ ಸ್ಥಿರತೆಗೆ ಬಳಸ್ಕೋಬೇಕು ಅನ್ನುವ ಎಚ್ಚರ ಇದ್ದವರು ಸ್ಥಿರತೆಗೆ ಬಳಸ್ಕೊಂಡಾಗ ಶಾಂತಿ ಸಿಗುತ್ತೆ. ಆದ್ರೆ ಸ್ಥಿರತೆಗೆ ಬಳಸದೆ ಲಕ್ಷ್ಮಿಯ ದಿಕ್ಕಿಗೆ, ಚಾಂಚಲ್ಯದ ದಿಕ್ಕಿಗೆ ಮನಸ್ಸಿನ ಚಂಚಲತೆಯ ಜೊತೆಗೆ ಲಕ್ಷ್ಮಿಯ ಚಂಚಲತೆಯನ್ನು ಕೂಡಿಸಿದ್ರೆ ಎಂಥ ಅನಾಹುತ ಆಗುತ್ತೆ ಎನ್ನುವಂಥದ್ದನ್ನ ಜ್ಞಾಪಿಸೋ ಹಾಗಿದೆ ಅಂತ ನಾನು ಹೇಳಿದ್ದು. ಚಪಳೆ ಸೊಡರ ಕುಡಿಯಂ ಪೋಲ್ವಳ್ ಅಂತ ಒಬ್ಬ ಕನ್ನಡ ಕವಿ ಹೇಳ್ತಾನೆ. ಅಂದ್ರೆ ಲಕ್ಷ್ಮಿ ದೀಪದ ಕುಡಿ ಹೇಗೆ ಅಲುಗಾಡುತ್ತೋ ಹಾಗೆ ಅಲುಗಾಡಿಸ್ತಾಳೆ ಅಂತ ಅನ್ನೋ ಅರ್ಥದಲ್ಲಿ ಅವನ್ ಬರೀತಾನೆ ಲಕ್ಷ್ಮಿಯ ಬಗ್ಗೆ. ಆ ಅರ್ಥದಲ್ಲಿ ನಾನು ಹೇಳಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಮುಂದಿನ ವಾರ ಭಾಗ 2ರಲ್ಲಿ ಅನೇಕ ವಿಷಯಗಳನ್ನ ಇಂಥದ್ದು ಇನ್ನೂ ಬಾಕಿ ಬೇಕಾದಷ್ಟಿದೆ, ಅದರಲ್ಲಿ ಪ್ರಸ್ತಾಪ ಮಾಡಿ 2ನೇದ್ರಲ್ಲಿ ಮುಗಿಸೋಕ್ ಪ್ರಯತ್ನ ಪಡ್ತೀನಿ. ಮುಗಿಯುತ್ತೋ ಇಲ್ಲೋ ನಾನು ಹೇಳಲಾರೆ.
ಇದು ಅತ್ಯಂತ ಸಂಕೀರ್ಣವಾದ ವಿಷಯ. ಅದಕ್ಕೆ ತಮ್ಗೆ ಸ್ವಲ್ಪ ಗೊಂದಲ ಆಯ್ತೋ ಏನೋ ಗೊತ್ತಿಲ್ಲ ನನಗೆ. ಯಾಕೆ ಸಂಕೀರ್ಣವಾದ ವಿಷಯ ಅಂದ್ರೆ, ನಾವು ಯಾವುದು ಶಾಂತಿ ಅಲ್ಲವೋ ಅದನ್ನ ಶಾಂತಿ ಅಂತ ಅನ್ಕೊಂಡಿದೀವಲ್ಲ. ಇದು ಏನಂದ್ರೆ ಇಗ್ನೋರೆನ್ಸ್ಗಿನ್ನ ಕಷ್ಟವಾದ್ದು ರಾಂಗ್ ಲರ್ನಿಂಗ್ ಅಂತ ಹೇಳ್ತಾರೆ. ನಾಲೆಡ್ಜ್ ಒಳ್ಳೇದು ಸರಿ, ಇಗ್ನೋರೆನ್ಸ್ ಅದಕ್ಕೆ ತದ್ವಿರುದ್ಧವಾದ್ದು ಅಂತಂತೀವಲ್ಲ. ದೇರ್ ಇಸ್ ಸಮಥಿಂಗ್ ಮೋರ್ ದ್ಯಾನ್ ಇಗ್ನೋರೆನ್ಸ್. ವಾಟ್ ಈಸ್ ದಟ್? ವಾಟ್ ಐ ನೋ ಈಸ್ ಕರೆಕ್ಟ್ ಅನ್ನೋರು ಇದಾರಲ್ಲ, ಅವ್ರನ್ನ ಮೂರ್ಖರು ಅಂತಾರೆ. ನಾವು ಶಾಂತಿಯ ಬಗ್ಗೆ ಮೂರ್ಖ ವ್ಯಾಖ್ಯಾನಗಳು ಇಟ್ಕೊಂಡಿದೀವಿ ಅಂತ ಹೇಳಿದ್ದು ಇವತ್ತಿನ ಉಪನ್ಯಾಸದಲ್ಲಿ ವಿವರಿಸಿದ್ದು ತಮ್ಗೆಲ್ಲ ನೋವಾಗಿದ್ರೆ ಕ್ಷಮಿಸಿ. ಆದ್ರೆ ಅನ್ಲರ್ನಿಂಗ್ ಆಗ್ದೇಲೇನೆ ನಾವು ಶಾಂತಿಯನ್ನ ಗಳಿಸಲಾರು ಅನ್ನೋದನ್ನ ಹೇಳೋಕ್ ಬೇರೆ ದಾರಿ ಇರ್ಲಿಲ್ಲ. ನಿಜ ಸರ್, ಇದು ತುಂಬಾ ಗಾನವಾಗಿದೆ. ಹಾಗಾಗಿ ಎರಡನೇದಕ್ಕೆ ಮುಗಿಸ್ಬೇಕು ಅಂತ ನೀವು ಇದು ಮಾಡ್ಕೊಳ್ಳೋದು ಬೇಡ, ಅದು ಹಾಗೆ ಮುಂದುವರಿಲಿ. ಅಲ್ಲ, ಮೊದಲನೇದ್ರಲ್ಲೇ ಸುಸ್ತಾಗಿರುವಾಗ ಎರಡನೇದು ಮುಗಿಸ್ದಲ್ಲೇ ಇದ್ ಮಾಡಿದ್ರೆ ಇದು ಮತ್ತೆ ಇದಾಗುತ್ತೆ, ಇನ್ನೂ ಅಷ್ಟು ಆಯಾಸ ಆಗುತ್ತೇನೋ ಅಂತ ನಾನು ಅಷ್ಟೇ. ಇಲ್ಲ ಸರ್, ಅರ್ಗಿಸ್ಕೊಳ್ತಾ ಇದೀವಿ. ಪ್ರಶಾಂತ್ ನಮಸ್ತೆ ಗುರುಜಿ. ನನ್ಗೆ ಶಾಂತಿ ಏನ್ ಅಲ್ಲ ಅಂತ ಹೇಳಿದ್ರಲ್ಲ, ಅದು ಬಹಳ ಖುಷಿ ಆಯ್ತು. ಯಾಕಂದ್ರೆ ಶಂಕರಾಚಾರ್ಯ ಯಾವ್ದು ಶಿವ ಅಲ್ಲ ಅಂತ ಸಾಕಷ್ಟು ಸಲ ನೋಡಿದಾಗ ಕೊನೆಗೆ ಹೇಳ್ತಾರಲ್ಲ, ಹಂಗೆ ಈಗ ಕೊನೆ ಕಾಯ್ತಾ ಇದ್ದೀನಿ ನಾನು, ಕೊನೆಗೆ ಏನೇನ್ ಬರುತ್ತೆ ಅಂತ. ಯಾಕಂದ್ರೆ ಈಗ ನಾವೆಲ್ಲ ಸಂಸಾರ ಇದ್ರಲ್ಲಿ ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಪಡುವಂತೆ ಅಂತ ಇದ್ರಲ್ಲೇ ಇದ್ದೀವಲ್ಲ. ಈಗ ಇದ್ರಲ್ಲೇ ಹುಡ್ಕೋದು ಹೇಗೆ ಅನ್ನೋದು ನನ್ನ ಪ್ರಶ್ನೆ. ಬಹುಶಃ ಮುಂದಿನ ಇದ್ರಲ್ಲಿ ಸಂಪೂರ್ಣವಾಗಿ ಮುಗ್ದಾಗ ನನ್ಗೆ ಉತ್ತರ ಸಿಗುತ್ತೆ ಅನ್ಕೊಂಡಿದ್ದೀನಿ. ಅದು ಅದೇ ಹೇಳಿದ್ನಲ್ಲ, ಅನ್ಲರ್ನಿಂಗ್ ಪ್ರಶ್ನೆ. ಏನಾಗುತ್ತೆ ಅಂದ್ರೆ, ಹಾವಿನ ಅಡಿಯಲ್ಲಿರೋ ಇದು ಕಪ್ಪೆ ನೊಣಕ್ಕೆ ಆಸೆ ಪಡುತ್ತೆ ಅಂತ ಅನ್ನೋದ್ರಲ್ಲಿ ಈ ಪಡುವ ಆಸೆ ಪಡುವುದಲ್ಲ ಅಷ್ಟೇ ಬದುಕಲ್ಲ, ಅದ್ರ ಆಚೆಗೂ ಬದುಕಿದೆ. ಹಾವು ಕಪ್ಪೆ ನುಂಗಿದ್ರೂ ಪ್ರಕೃತಿ ಲೀಲೆ ಮುಂದುವರಿಯುತ್ತೆ, ನುಂಗದೇ ಇದ್ರೂ ಪ್ರಕೃತಿ ಲೀಲೆ ಮುಂದುವರಿಯುತ್ತೆ. ಪ್ರಕೃತಿ ಲೀಲೆಯಲ್ಲಿ ತನ್ನನ್ನ ತಾನು ಗುರುತಿಸಿಕೊಳ್ಳುವುದು ಹೇಗೆ, ಲೀಲೆಯನ್ನ ಆನಂದಿಸುವುದು ಹೇಗೆ, ನನ್ನ ಬದುಕನ್ನಲ್ಲ ಅಂತನ್ನುವಂಥದ್ದಿದೆ. ಅದನ್ನ ಈಗಾಗಲೇ ನಾನು ಅಭೇದ ಭಾಗವತದಿಂದ ನೋಡ್ಬೇಕು ಅನ್ನೋದು ಒಂದು ಸೂಚನೆ ಇವತ್ತು ಕೊಟ್ಟಿದ್ದೀನಿ. ನಾಳೆ ಇನ್ನೊಂದು ಅದರ ಮತ್ತಷ್ಟು ವಿಸ್ತಾರನ ಕೊಡೋನಿದ್ದೀನಿ. ಏನೇ ಆಗ್ಲಿ, ಮಾರುತೀಶ್ ಮತ್ತು ಪ್ರಶಾಂತ್ ಅವರೇ ಯಾವಾಗ್ಲೂ ಪ್ರತಿಕ್ರಿಯೆ ಕೊಡ್ತಿದ್ದಾರೆ. ಇನ್ನುಳಿದವರು ಪ್ರತಿಕ್ರಿಯೆಯನ್ನ ಸ್ವಲ್ಪ ತೀವ್ರಗೊಳಿಸ್ಬೇಕು ಅಂತ ಮನವಿ ಮಾಡ್ತಾ, ಇವ್ರು ಮಾಡ್ಬಾರ್ದು ಅಂತಲ್ಲ, ಇವ್ರದ್ದು ಇರ್ಲಿ, ಜೊತೆಗೆ ಬರ್ಲಿ ಅಂತ ಹೇಳ್ತಾ, ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ. ಮುಂದಿನ ವಾರದ ಭಾಗ 2ರಲ್ಲಿ ಶಿವನ ಹೆಸರು ಮತ್ತು ಕೆಲವು ಒಂದು ಕೆಲಸ ಮಾಡುವಾಗ್ಲೂ ಕೆಲಸ ಮಾಡೋ ಶಾಂತಿ ಗಡ್ಡಿ ಅಂತ ಅಂದ್ಕೊಂಡಿದ್ವಲ್ಲ, ಕೆಲಸ ಮಾಡುವಾಗ್ಲೂ ಶಾಂತವಾಗಿರೋದು ಹೇಗೆ, ಅಥವಾ ನಮ್ಮ ನಿಯತಿಯನ್ನ, ರೆಗ್ಯುಲರ್ ಲೈಫ್ ಸ್ಟೈಲ್ನ ಹೇಗೆ ಕಾಪಾಡ್ಕೊಳ್ಳೋದು, ನಿಯತವಾದ ಜೀವನ ಶೈಲಿಯನ್ನು ಕಾಪಾಡೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ನೀವು ಪ್ರೋತ್ಸಾಹ ಕೊಟ್ಟು ನನ್ನ ಬಾಯಲ್ಲಿ ಹೇಳಿಸ್ಬೇಕು ಅಂತ ನಿಮ್ಮನ್ನ ಕೇಳ್ಕೊಳ್ತಾ ಇವತ್ತಿನ ಮಾತನ್ನ ನಾನು ಮುಗಿಸ್ತಿದ್ದೀನಿ. ನಮಸ್ಕಾರ. ಮುಗಿಸ್ಬಹುದು. ನಮಸ್ಕಾರ ಸರ್, ಧನ್ಯವಾದಗಳು. ಮತ್ತೆ ಮುಂದಿನ ವಾರ ಭೇಟಿ ಆಗೋಣ. ಧನ್ಯವಾದಗಳು. ಓಕೆ.